ಶ್ರೀಗುರುಭ್ಯೋ ನಮಃ. ಹರಿ ಓಂ. ವಂದೇ ವಂದ್ಯಂ ವಿಧಿಭವಮಹೇಂದ್ರಾದಿವೃಂದಾರಕೇಂದ್ರೈಃ ವ್ಯಕ್ತಂ ವ್ಯಾಪ್ತಂ ಸ್ವಗುಣಗಣತೋ ದೇಶತಃ ಕಾಲತಶ್ಚ ಧೂತಾವದ್ಯಂ ಸುಖಚಿತಿಮಯೈರ್ಮಂಗಲೈರ್ಯುಕ್ತಮಂಗೈಃ ಸಾನಾಥ್ಯನ್ನೋ ವಿದಧದಧಿಕಂ ಬ್ರಹ್ಮನಾರಾಯಣಾಖ್ಯಂ ಭೂಷಾರತ್ನಂ ಭುವನಬಲಯಸ್ಯಾಖಿಲಾಶ್ಚರ್ಯರತ್ನಂ ಲೀಲಾರತ್ನಂ ಜಲಧಿದುಹಿತುರ್ದೇವತಾ ಮೌಲಿರತ್ನಂ ಚಿಂತಾರತ್ನಂ ಜಗತಿ ಭಜತಾಂ ಸತ್ಸರೋಜದ್ಯುರತ್ನಂ ಕೌಸಲ್ಯಾಯಾಲಸತು ಮಮ ಹೃನ್ಮಂಡಲೇ ಪುತ್ರರತ್ನಂ ಆಪಾದಮೌಲಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಓಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं सर्वभूतहृदयं मुनिमानतोऽस्मि. सृष्टिस्थित्यप्ययेहानियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृति सुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमश्चिन्तयेतं महान्तं. ಶುಕಮಹರ್ಷಿಗಳು ಸ್ವಯಂಭವ ಮನುವಿನ ಹೆಣ್ಣುಮಕ್ಕಳ ಚರಿತ್ರೆ ಹೇಳಿ, ಅಂದರೆ ದೇವಹೂತಿಯ ಚರಿತ್ರೆ ಹೇಳಿದರು. ಪ್ರಸೂತಿ ದೇವಿಯ ಚರಿತ್ರೆ, ಪ್ರಸೂತಿಯ ಮಗಳಾದಂಥ ಸತೀದೇವಿಯ ದಾಕ್ಷಾಯಿಣಿಯ ಚರಿತ್ರೆಯನ್ನು ಹೇಳಿದರು. ಗಂಡು ಮಕ್ಕಳ ಚರಿತ್ರೆ ಹೇಳಲಿಕ್ಕೆ ಪ್ರಾರಂಭಿಸಿದ್ದಾರೆ. ಸ್ವಯಂಭವ ಮನುವಿಗೆ ಇಬ್ಬರು ಗಂಡು ಮಕ್ಕಳು. ಪ್ರಿಯವ್ರತ ದೊಡ್ಡವನು, ಎರಡನೆಯವನು ಉತ್ತಾನಪಾದ. ಉತ್ತಾನಪಾದನ ಮಗನೇ ಧ್ರುವ. ಉತ್ತಾನಪಾದನಿಗೆ ಇಬ್ಬರು ಪತ್ನಿಯರು. ಮೊದಲನೇ ಹೆಂಡತಿಯಲ್ಲಿ ಹುಟ್ಟಿದವನು, ಮೊದಲನೇ ಹೆಂಡತಿ ಅಂದರೆ ಸುನೀತಿ. ಆ ಸುನೀತಿಯ ಮಗನೇ ಧ್ರುವ. ಎರಡನೇ ಹೆಂಡತಿ ಸುರುಚಿ. ಸುರುಚಿಯ ಮಗ ಉತ್ತಮ. ಒಮ್ಮೆ ಆ ಉತ್ತಾನಪಾದ ಸಿಂಹಾಸನದಲ್ಲಿ ಕೂತಿರುವಾಗ ಸುರುಚಿಯ ಮಗ ಉತ್ತಮನನ್ನು ತೊಡೆ ಮೇಲೆ ಕೂಡಿಸ್ಕೊಂಡು ಲಾಲನೆ ಮಾಡ್ತಾ ಇರ್ತಾನೆ. ಅದನ್ನು ನೋಡಿ ಸಹಜವಾಗಿ ಧ್ರುವನಿಗೂ ಕೂಡ ಆಸೆ ಆಯಿತು, ನಾನು ಅಪ್ಪನ ತೊಡೆ ಮೇಲೆ ಕೂಡಬೇಕು ಅಂತ. ಧ್ರುವ ಬಂದ, ಅಪ್ಪನ ತೊಡೆ ಮೇಲೆ ಕೂಡಬೇಕು ಅಂತ ಬರುವಾಗ ಅದನ್ನು ನೋಡಿ ಆ ಧ್ರುವನ ಚಿಕ್ಕಮ್ಮ, ಮಲತಾಯಿಯ ಚಿಕ್ಕಮ್ಮನಾಗಿರ್ತಕ್ಕಂಥ ಆ ಸುರುಚಿ ತಡಿತಾಳೆ, ನಿನಗೆ ಅಲ್ಲಿ ಕೂಡುವ ಅರ್ಹತೆ ಇಲ್ಲ. ಸಿಂಹಾಸನದಲ್ಲಿ ರಾಜರು ಕೂತಾಗ ಹೋಗಿ ತೊಡೆ ಮೇಲೆ ಕೂಡಬಾರ್ದು. ನೀನು ಅಲ್ಲಿ ನಿಮ್ಮಪ್ಪನ ತೊಡೆ ಮೇಲೆ ಕೂಡಬೇಕಾದ್ರೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಬೇಕಾಗಿತ್ತು. ನನ್ನ ಹೊಟ್ಟೆಯಲ್ಲಿ ನೀನು ಹುಟ್ಟಿಲ್ಲ, ಆದ್ದರಿಂದ ನಿನಗೆ ಆ ಭಾಗ್ಯ ಇಲ್ಲ, ಆ ಅರ್ಹತೆ ಇಲ್ಲ ಅಂತ ತಡೆದ್ಲು. ಧ್ರುವನಿಗೆ ಬಹಳ ಬೇಜಾರಾಯಿತು, ಅವಮಾನ ಆಯಿತು. ಅವನೇನೂ ಕೇಳಲಿಲ್ಲ, ಅರ್ಧ ಆಸ್ತಿ ಕೊಡು ಅಂತ ಕೇಳಲಿಲ್ಲ, ಆಟದ ಸಾಮಾನು ಕೇಳಲಿಲ್ಲ. ಅಪ್ಪನ ತೊಡೆ ಮೇಲೆ ಕೂಡಬೇಕು, ಒಂದಿಷ್ಟು ತಾನು ಮುದ್ದು ಮಾಡಿಸ್ಕೋಬೇಕು ಅಂತ ಅಷ್ಟೇ ಇತ್ತು ಅವನಿಗೆ. ಅದಕ್ಕೂ ಯೋಗ ಇರಲಿಲ್ಲ. ಸುರುಚಿ ತಡಿತಾಳೆ, ಅಪ್ಪನ ತೊಡೆ ಮೇಲೆ ಕೂಡಲಿಕ್ಕೂ ತಡೆದು ಬಂದು ತಾಯಿ ಹತ್ತಿರ ಬಂದು ದುಃಖಪಟ್ಟು ಅಳ್ತಾ ಇದ್ದಾನೆ. ಹೀಗಾಯಿತು ಅಂತ ಗೊತ್ತಾಯಿತು ಸುನೀತಿಗೆ. ಆವಾಗ ಸುನೀತಿ ಧ್ರುವನ ಕಣ್ಣೀರು ಒರೆಸಿ ಧ್ರುವನಿಗೆ ಇಷ್ಟೇ ಹಿತನುಡಿಯನ್ನು ಹೇಳಿದ್ಲು ತಾಯಿ.
ದೌರ್ಭಾಗ್ಯವಂತಳಾದ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದಿ ನೀನು, ನನಗೆ ಈ ಮನೆಯಲ್ಲಿ ಸ್ಥಾನಮಾನ ಇಲ್ಲ. ನಿಮ್ಮಪ್ಪ ಎರಡನೇ ಮದುವೆ ಮಾಡಿಕೊಂಡ ಮೇಲೆ ನನಗೆ ಸ್ಥಾನಮಾನ ಹೋಯಿತು. ನನ್ನಂಥ ದೌರ್ಭಾಗ್ಯವಂತಳ ಹೊಟ್ಟೆಯಲ್ಲಿ ಹುಟ್ಟಿದ್ದರಿಂದ ನಿನಗೆ ಯಾವ ಸ್ಥಾನಮಾನವೂ ಇಲ್ಲ. ಇಲ್ಲೇ ಇದ್ದುಕೊಂಡು ದುಃಖ ಪಡೋದಕ್ಕಿಂತ ನೀನು ಮನೆ ಬಿಟ್ಟು ಕಾಡಿಗೆ ಹೋಗಿ ಭಗವಂತನ ಆರಾಧನೆ ಮಾಡು. ಆರಾಧಯ ಅಧೋಕ್ಷಜ ಪಾದಪದ್ಮಂ ಯದಿ ಇಚ್ಛಸೆ ಧ್ಯಾಸನಮುತ್ತಮೋ ಯಥಾ. ಯದೀಚ್ಛಸೆ ಅಧ್ಯಾಸನಂ, ದೊಡ್ಡ ಸ್ಥಾನ, ದೊಡ್ಡ ಆಸನ ಬೇಕು ಅಂತಿದ್ದರೆ ಆರಾಧಯ ಅಧೋಕ್ಷಜ ಪಾದಪದ್ಮಂ, ಅಧೋಕ್ಷಜನ ಪಾದಪದ್ಮ ಆರಾಧನೆ ಮಾಡು. ಕಾಡಿಗೆ ಹೋಗಿ ಭಗವಂತನ ಪಾದಪದ್ಮ ಆರಾಧನೆ ಮಾಡು. ಇಲ್ಲಿ ಮಾಡಲಿಕ್ಕೆ ಬಿಡೋದಿಲ್ಲ ನಿನ್ನ ಚಿಕ್ಕಮ್ಮ, ಕಾಡಿಗೆ ಹೋಗು. ಅಲ್ಲಿ ಹೋಗಿ ನೀನು ಭಗವಂತನ ಆರಾಧನೆ ಮಾಡು. ನಿಮ್ಮ ಅಪ್ಪನ ತೊಡೆ ಮಾತ್ರ ಅಲ್ಲ, ಇನ್ನೂ ದೊಡ್ಡ ಸ್ಥಾನ ನಿನಗೆ ಸಿಗ್ತದೆ ಅಂಥ ಅನುಗ್ರಹ ಮಾಡ್ತಾನೆ ಪರಮಾತ್ಮ, ಹೋಗು ಅಂತ ತಾನಾಗಿ ಕೈಯಾರೆ 5 ವರ್ಷದ ಮಗುವನ್ನು ಕೊಟ್ಟು ಕಳಿಸಿದ್ಲು ಸುನೀತಿ. ಅಂಥ ಪ್ರಸಂಗ ಮನೆಯಲ್ಲಿ ಉಂಟಾಯಿತು. ಧ್ರುವ ತಾಯಿಯ ಮಾತು ಕೇಳಿ ಮನೆಯಿಂದ ಹೊರಟ. ತಾಯಿ ಅಂತಂದರೆ ಬಹಳ ದೊಡ್ಡ ಸ್ಥಾನ ತಾಯಿದ್ದು. ಸನ್ಯಾಸಿಗಳು ಕೂಡ ನಾವು ಸನ್ಯಾಸಾಶ್ರಮ ಸ್ವೀಕಾರ ಮಾಡಿದ ಮೇಲೂ ಕೂಡ ತಾಯಿಗೆ ನಮಸ್ಕಾರ ಮಾಡಲಿಕ್ಕುಂಟು, ತಂದೆಗಿಲ್ಲ. ತಾಯಿಗೆ ನಮಸ್ಕಾರ ಮಾಡಬೇಕು. ಎಂಥ ಸನ್ಯಾಸಿಗಳಾದರೂ ತಾಯಿಗೆ ನಮಸ್ಕಾರ ಉಂಟು, ಮಾತೃದೇವೋ ಭವ ಅಂತ. ಅಂಥ ತಾಯಿಯ ಹಿತನುಡಿ ಅದು ನನಗೆ ತಾರಕ ಆಗ್ತದೆ ಅಂತ ಹೇಳಿ ಧ್ರುವ ತಾಯಿ ಮಾತು ಕೇಳಿ ಮನೆ ಬಿಟ್ಟು ಹೊರಟ. ಎಲ್ಲಿ ಹೋಗಬೇಕು ಅಂತ ಗೊತ್ತಿಲ್ಲ, ಸೀದಾ ಹೋಗ್ತಾ ಇದ್ದಾನೆ. ಆ ತಾಯಿಯ ಮಾತಿನಲ್ಲಿ ಆ ಸಾಮರ್ಥ್ಯ ಇತ್ತು. ಸ್ವಲ್ಪ ದೂರ ಹೋಗುವಾಗ ನಾರದ ಋಷಿಗಳು ಇವನನ್ನು ನೋಡಿ ಇವನ್ನೆಲ್ಲ ಕಥೆ ತಿಳ್ಕೊಂಡು, ನೀನು ಎಲ್ಲೆಲ್ಲೋ ಹೋಗಬೇಡ, ಭಗವಂತನನ್ನು ಕಾಣಬೇಕಾದರೆ, ಪರಮಾತ್ಮನ ಪಾದಪದ್ಮ ಆರಾಧನೆ ಮಾಡಬೇಕಾದ್ರೆ ಮಧುವನಕ್ಕೆ ಹೋಗು. ಮಧುವನ ಅಂದರೆ ಇವತ್ತು ಅದು ಮಧುರಾ ಪಟ್ಟಣ, ಯಮುನಾ ತೀರ. ಸಾನ್ನಿಧ್ಯಂ ನಿತ್ಯದಾಹರೇಹೇ ಅಂತಾರೆ ವ್ಯಾಸರು. ಯಾವಾಗಲೂ ಪರಮಾತ್ಮನ ಸನ್ನಿಧಾನ ಇರುವ ಜಾಗ ಅಂತೆ ಅದು ಯಮುನಾ ತೀರ. ಬೇರೆ ಕಡೆ ಅಷ್ಟು ಇರೋದಿಲ್ಲ. ಕೆಲವು ಜಾಗದಲ್ಲಿ ಯಾವಾಗಲೂ ಹರಿಸನ್ನಿಧಾನ ಇರ್ತದೆ. ಅಂಥ ಒಂದು ಸ್ಥಳ ಅಂದರೆ ಮಧುವನ, ಯಮುನಾ ತೀರ, ಮಧುಪಟ್ಟಣ. ಈಗ ಮಧುರೆ. ಆ ಮಧುರಾ ಪಟ್ಟಣಕ್ಕೆ ಹೋಗಿ ಅಲ್ಲಿ ಯಮುನಾ ತೀರದಲ್ಲಿ ತಪಸ್ಸು ಮಾಡು. ನಿಂಗೊಂದು ಮಂತ್ರ ಉಪದೇಶ ಮಾಡ್ತೇನೆ, ಆ ಮಂತ್ರ ಜಪ ಮಾಡು. ದೊಡ್ಡ ಸ್ಥಾನವನ್ನು ಕೊಡ್ತಕ್ಕಂಥ ಮಂತ್ರ, 12 ವಾಸುದೇವ ಮಂತ್ರ. ಓಂ ನಮೋ ಭಗವತೆ ವಾಸುದೇವಾಯ, ಇದು 12 ಅಕ್ಷರದ ಮಂತ್ರ. ಆ ಕಡೆ ಈ ಕಡೆ ಓಂಕಾರ ಸೇರಿಸಿ ಹೇಳಬೇಕು. ಓಂ ಓಂ ನಮೋ ಭಗವತೆ ವಾಸುದೇವಾಯ ಓಂ, ಇದನ್ನು ಉಪದೇಶ ಮಾಡಿದ್ದಾರೆ. ಧ್ರುವ ಯಮುನಾ ತೀರಕ್ಕೆ ಬಂದು 6 ತಿಂಗಳು ಈ ಮಂತ್ರ ಜಪ ಮಾಡ್ತಾನೆ. ಮೊದಲನೇ ತಿಂಗಳು ಜಪ ಮಾಡಿದ, ಆಹಾರನೇ ಬಿಟ್ಟಿದ್ದ, ಭಗವಂತ ಸಾಕ್ಷಾತ್ಕಾರ ಆಗಲಿಲ್ಲ. ದ್ವಿತೀಯಂಚಾನಯನ್ಮಾಸಂ ಷಷ್ಠೇರ್ಭಕೋ ದಿನೇ. ಮೊದಲನೇ ತಿಂಗಳು ತಪಸ್ಸು ಮಾಡುವಾಗ 3 ದಿವಸಕ್ಕೆ ಒಂದು ಸಲ ಸೊಪ್ಪು ತಿಂತಿದ್ದಂತೆ. ಉದುರಿ ಬಿದ್ದ ಸೊಪ್ಪುಗಳು ಏನಾದರೂ ಇದ್ದರೆ ಅದನ್ನು ತಿಂತಾ ಇದ್ದ. 2ನೇ ತಿಂಗಳು ತಪಸ್ಸು ಮಾಡುವಾಗ ದ್ವಿತೀಯಂಚಾನಯನ್ಮಾಸಂ ಷಷ್ಠೇರ್ಭಕೋ ದಿನೇ ಅಭಕ್ಷಃ ಉತ್ತಮ ಶ್ಲೋಕಂ. 6 ದಿವಸಕ್ಕೆ ಒಂದು ಸಲ ನೀರು ಕುಡಿತಿದ್ದಂತೆ. 3ನೇ ತಿಂಗಳು ತಪಸ್ಸು ಮಾಡುವಾಗ 9 ದಿವಸಕ್ಕೆ ಒಂದು ಸಲ ಉಸಿರಾಟ. ಹೀಗೆ ಎಲ್ಲ ಬಿಟ್ಟು ಕೊನೆಗೆ ಪೂರ್ತಿ ಇಡೀ ತಿಂಗಳು ಪ್ರಾಣಾಯಾಮ ಮಾಡಿ ತಪಸ್ಸು ಮಾಡಿದ್ದಾನೆ. 6 ತಿಂಗಳು ತಪಸ್ಸು ಮಾಡುವಾಗ ಧ್ರುವನಿಗೆ ಅವನಲ್ಲಿ ವಿಶೇಷ ಪರಮಾತ್ಮನ ಸನ್ನಿಧಾನ ಬಂತು. ಆ ಸನ್ನಿಧಾನದಿಂದ ಧ್ರುವ ಒಂದು ಕಾಲಿಟ್ಟರೆ ಭೂಮಿ ಆ ಕಡೆ ಕೆಳಗಡೆ ಹೋಗ್ತಿತ್ತಂತೆ, ಎಡಗಾಲು ಊರಿದರೆ ಎಡಗಡೆ ಕೆಳಗೆ ಹೋಗ್ತಿತ್ತು. ಒಂದು ಕಾಲಿನಲ್ಲಿ ತಪಸ್ಸು ಮಾಡಿದ್ದಾನೆ. ದೇವತೆಗಳೆಲ್ಲ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿದರು, ಧ್ರುವನಿಗೆ ವರ ಕೊಟ್ಟುಬಿಡಿ. ಅವನು ಇಡೀ ತಿಂಗಳು ಪ್ರಾಣಾಯಾಮ ಮಾಡಿ ತಪಸ್ಸು ಮಾಡಿದ್ದಾನೆ. ಅವನು ಪ್ರಾಣಾಯಾಮ ಮಾಡಿದ್ದರಿಂದ ಜಗತ್ತಿಗೆ ಉಸಿರಾಟವೇ ನಿಂತು ಹೋಗೋ ಪ್ರಸಂಗ ಬಂದಿದೆ. ವರ ಕೊಡಿ ಎಂದಾಗ ವಾಸುದೇವ ರೂಪಿಯಾದ ಪರಮಾತ್ಮನೇ ಮೋಕ್ಷಪ್ರದ ವಾಸುದೇವ, ಅವನೇ ಪ್ರತ್ಯಕ್ಷನಾದ. ಧ್ರುವ ಕಣ್ಣು ಮುಚ್ಚಿ ತಪಸ್ಸು ಮಾಡ್ತಾ ಇದ್ದಾನೆ. ಕಣ್ಣು ಮುಚ್ಚಿ ಅಂತರ್ಮುಖಿಯಾಗಿದ್ದಾನೆ. ಭಗವಂತ ಬಂದ,
1 ನಿಮಿಷ ಆಯಿತು, 2 ನಿಮಿಷ ಆಯಿತು, ಧ್ರುವ ಕಣ್ಣು ತೆಗಿತಾ ಇಲ್ಲ. ಕೊನೆಗೆ ಭಗವಂತ ವಿಚಾರ ಮಾಡಿದ, ತನ್ನ ಹೃದಯದ ಒಳಗಡೆ ಅಂತರಂಗದಲ್ಲಿ ನನ್ನ ರೂಪವನ್ನು ಮಾಡಿಕೊಂಡು, ವಾಸನಾಮಯ ರೂಪ ಅಂತಾರೆ, ಮನಸ್ಸಿನಲ್ಲೇ ಒಂದು ರೂಪವನ್ನು ತಯಾರು ಮಾಡಿಕೊಂಡು ಆ ಪ್ರತಿಮೆಯಲ್ಲಿ ನನ್ನನ್ನು ಚಿಂತನೆ ಮಾಡ್ತಿದ್ದಾನೆ. ಅದು ಮರೆ ಆದರೆ ಕಣ್ಣು ತೆಗಿತಾನೆ, ಈ ರೂಪ ಅವನಿಗೆ ಕಾಣಿಸ್ತದೆ ಅಂತ ವಿಚಾರ ಮಾಡಿ ಭಗವಂತ ಆ ಧ್ರುವ ತನ್ನ ಹೃದಯದಲ್ಲಿ ಯಾವ ರೂಪ ಮಾಡಿಕೊಂಡಿದ್ದ ಆ ರೂಪವನ್ನು ಮರೆ ಮಾಡಿಬಿಟ್ಟ. ಇದ್ದಕ್ಕಿದ್ದ ಹಾಗೆ ಆ ರೂಪ ಮಾಯವಾಯಿತು, ಒಳಗಡೆನೇ ಕಾಣಿಸ್ತಾ ಇತ್ತು ಹೃದಯದಲ್ಲಿ. ಆ ವಾಸುದೇವ ಮೂರ್ತಿ ಮರೆಯಾದ ಕೂಡಲೇ ಗಾಬರಿಯಾಗಿ ಕಣ್ಣು ಬಿಟ್ಟ. ಬಹಿಸ್ಥಿತಂ ತದವಸ್ಥಂ ದದರ್ಶ, ಅದೇ ರೀತಿಯಾದ ರೂಪ ಹೊರಗಡೆ ನಿಂತಿದೆ. ತದ್ದರ್ಶನೇನ ಆಗತ ಸಾಧ್ವಸಹಾಕ್ಷಿತವು ಅವಂದತಾಂಗಂ ವಿನಮಯ್ಯ ದಂಡವತ್ ದೃಗ್ಭ್ಯಾಂ ಪ್ರಪಶ್ಯನ್ ಪ್ರಪಿಬನ್ನಿವಾರ್ಭಕಃ ಚುಂಬನ್ನಿವಾಸ್ಯೇನ ಭುಜೈರಿವಾಶ್ಲಿಷನ್. ಅವನನ್ನು ಹೋಗಿ ಆಲಿಂಗನೆ ಮಾಡ್ತಾನೆ ಅಂತ ಅನ್ನಬೇಕು. ಆ ರೀತಿ ದಿಟ್ಟಿಸಿ ನೋಡ್ತಾ ವರ ಕೇಳೋಣ ಅಂತ ಹೊರಟ ಧ್ರುವ ಬಾಯಿಯಿಂದ ಮಾತೇ ಬರ್ತಾ ಇಲ್ಲ, ತುಟಿ ಅಲ್ಲಾಡ್ತಾ ಇದೆ, ಮಾತು ಬರ್ತಾ ಇಲ್ಲ. ಇದ್ದಕ್ಕಿದ್ದ ಹಾಗೆ 6 ತಿಂಗಳಿಗೆ ವಾಸುದೇವ ರೂಪಿ ಭಗವಂತ ಪ್ರತ್ಯಕ್ಷನಾದ್ದಕ್ಕೆ ಆ ಸಂಭ್ರಮದಲ್ಲಿ, ಆ ಉದ್ವೇಗದಲ್ಲಿ, ಅನಿರೀಕ್ಷಿತವಾದ ಉದ್ವೇಗ ಬಂದದ್ದರಿಂದ ಮಾತು ನಿಂತು ಹೋಗಿದೆ. ಕೆಲವರಿಗೆ ಹಾಗಾಗ್ತದೆ, ಆಘಾತ, ಏನಾದರೂ ಒಂದು ಆಘಾತದ ವಿಷಯ ಕಿವಿಗೆ ಬಿದ್ದ ಕೂಡಲೇ ಮಾತು ನಿಂತು ಹೋಗ್ತದೆ, ಇಂದ್ರಿಯ ವ್ಯಾಪಾರವೇ ನಿಂತು ಹೋಗ್ತದೆ. ಧ್ರುವನಿಗೆ ಹಾಗಾಯಿತು. ಮಾತಾಡಲಿಕ್ಕೆ ಹೊರಡ್ತಾನೆ, ಮಾತು ಬರ್ತಾ ಇಲ್ಲ. 6 ತಿಂಗಳಿಗೆ ಬಂದಾನು ಅನ್ನೋ ನಿರೀಕ್ಷೆನೇ ಇದ್ದಿಲ್ಲ, ಅಷ್ಟು ಬೇಗ ಪರಮಾತ್ಮ ಬಂದ. ಗೊತ್ತಾಯಿತು ಭಗವಂತನಿಗೆ, ವಾಸುದೇವನಿಗೆ, ನಾನು ಇದ್ದಕ್ಕಿದ್ದ ಹಾಗೆ ಬಂದದ್ದರಿಂದ ವಾಗಭಿಮಾನಿಯಾದ ಅಗ್ನಿದೇವ ಅವನು ಮೂರ್ಛೆ ಬಿದ್ದುಬಿಟ್ಟಿದ್ದಾನೆ, ಗಾಬರಿಯಾಗಿ ಮೂರ್ಛೆ ಬಿದ್ದಿದ್ದಾನೆ. ಅವನನ್ನು ಎಬ್ಬಿಸಿದರೆ ಆ ಅಗ್ನಿ ವಾಗೀಂದ್ರಿಯವನ್ನು ಪ್ರೇರಣೆ ಮಾಡ್ತಾನೆ, ಆಗ ಮಾತು ಬರ್ತದೆ ಅಂತ ವಿಚಾರ ಮಾಡಿ ಆ ವಾಸುದೇವ ರೂಪಿ ಪರಮಾತ್ಮ ತನ್ನ ಕೈಯಲ್ಲಿರ್ತಕ್ಕಂಥ ಶಂಖದಿಂದ ಧ್ರುವನ ಕಪೋಲದ ಮೇಲೆ, ಕೆನ್ನೆಯ ಮೇಲೆ ಶಂಖದ ಸ್ಪರ್ಶ ಮಾಡ್ತಾನೆ. ಶಂಖ ಸ್ಪರ್ಶ ಆದ ಕೂಡಲೇ ಅಗ್ನಿದೇವನಿಗೆ ಎಚ್ಚರ ಆಯಿತು. ಮಲಗಿದವರಿಗೆ ಮುಟ್ಟಿದ ಕೂಡಲೇ ಎಚ್ಚರ ಆಗುತ್ತೆ, ಅಥವಾ ಸ್ವಲ್ಪ ನೀರು ಚಿಮುಕಿಸಿದರೆ ಎಚ್ಚರ ಆಗಿಬಿಡ್ತದೆ. ಹಾಗೆ ಶಂಖ ಸ್ಪರ್ಶ ಆದ ಕೂಡಲೇ ಅಗ್ನಿಗೆ ಎಚ್ಚರ ಆಯಿತು. ಯಾಕೆ ಅಂದರೆ ಶಂಖದಲ್ಲಿ ಎಲ್ಲ ತೀರ್ಥಗಳ ಸನ್ನಿಧಾನ ಇರ್ತದೆ, ಅದಕ್ಕೆ ಶಂಖದಿಂದ ಅಭಿಷೇಕ ಮಾಡೋದು ದೇವರಿಗೆ. ಸಮಸ್ತ ಗಂಗಾದಿ ನದಿಗಳು, ಸಮುದ್ರಗಳು, ಎಲ್ಲ ತೀರ್ಥ, ಏನೇನು ಜಗತ್ತಿನಲ್ಲಿ ಪುಣ್ಯ ತೀರ್ಥಗಳಿದೆ ಎಲ್ಲ ಶಂಖದಲ್ಲೇ ಇರೋದು. ಅಂಥ ಶಂಖ ಸ್ಪರ್ಶ ಆದ ಕೂಡಲೇ ನೀರಿಗೆ ಚಿಮುಕಿಸಿದಂತಾಗಿ ಅಗ್ನಿಗೆ ಎಚ್ಚರ ಆಯಿತು. ಅಗ್ನಿ ಪ್ರೇರಣೆ ಮಾಡಿದ, ವಾಗೀಂದ್ರಿಯ ಪ್ರವೃತ್ತಿ ಆಯಿತು. ಧ್ರುವನ ಬಾಯಿಯಿಂದ ಸ್ತೋತ್ರ ಬಂತು. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಸ್ವಾಮಿ, ನನ್ನ ಮಾತು ನಿಂತು ಹೋಗಿತ್ತು, ನೀನು ಒಳಗಡೆ ಪ್ರವೇಶ ಮಾಡಿ ಆ ವಾಯುಭಿಮಾನಿ ಅಗ್ನಿಯನ್ನು ಎಬ್ಬಿಸಿ ಅವನಿಂದ ಮಾತು ಬರೋ ಹಾಗೆ ಮಾಡಿದಿ. ಮಾತು ಅಂದರೆ ಮಾತಷ್ಟೇ ಅಲ್ಲ, ಬಾಯಿ, ಮಾತು, ಕಿವಿ, ಕಣ್ಣು, ಕಾಲು, ಕೈ, ಯಾವ ಇಂದ್ರಿಯ ಏನು ಕೆಲಸ ಮಾಡಬೇಕಾದರೂ ಕೂಡ ನಿನ್ನ ಪ್ರೇರಣೆ ಆಗಬೇಕು. ಅದಕ್ಕೆ ಭಗವಂತನಿಗೆ ಹೃಷಿಕೇಶ ಅಂತಾರೆ. ಹೃಷಿಕ ಅಂದರೆ ಇಂದ್ರಿಯಗಳು, ಅದರ ಸ್ವಾಮಿ ಪರಮಾತ್ಮ. ಬೇರೆ ಬೇರೆ ದೇವತೆಗಳೆಲ್ಲ ಅವಾಂತರ ಅಭಿಮಾನಿಗಳು, ಮುಖ್ಯವಾಗಿ ಹೃಷಿಕೇಶ ಪರಮಾತ್ಮ. ಅವನು ಎಲ್ಲ ದೇವತೆಗಳನ್ನು, ಇಂದ್ರಿಯಾಭಿಮಾನಿಗಳನ್ನು ಎಬ್ಬಿಸಿದರೆ ಆವಾಗ ಇಂದ್ರಿಯದಿಂದ ಕೆಲಸ ನಡೀತದೆ. ಅವರೆಲ್ಲ ಸುಪ್ತರಾದರೆ ಕೈ, ಕಾಲು, ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ ಎಲ್ಲ ಸ್ಥಗಿತ. ಅದನ್ನೇ ಧಿಯೋ ಯೋನ ಪ್ರಚೋದಯಾತ್ ಅಂತ ಅನ್ನೋದು. ಧಿಯ ಅಂತಂದರೆ ದೇವತೆಗಳು ಅಂತ ಅರ್ಥ. ನಹ ಧಿಯ ಪ್ರಚೋದಯಾತ್, ದೇವತೆಗಳು ನಮ್ಮನ್ನು, ಅಂದರೆ ನಮ್ಮ ಒಳಗಿರತಕ್ಕ ಭಗವಂತನು ನಮ್ಮಲ್ಲಿ ಇದ್ದು ಧ್ಯಾನಾಸಕ್ತರಾದ ದೇವತೆಗಳನ್ನು ಪ್ರಚೋದನೆ ಮಾಡ್ತಕ್ಕಂಥವನು. ನಮ್ಮನ್ನು ಪ್ರಚೋದನೆ ಮಾಡಿದರೆ ಸಾಲದು, ನಮ್ಮೊಳಗಿರೋ ದೇವತೆಗಳನ್ನು ಪ್ರಚೋದನೆ ಮಾಡಬೇಕು, ಅವರಿಗೆ ಪ್ರೇರಣೆ ಮಾಡಬೇಕು. ಆ ಸೂರ್ಯಮಂಡಲ ಅಂತರ್ಗತ ಪರಮಾತ್ಮನೇ ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳನ್ನು ಧಿಯ ಪ್ರಚೋದಯಾತ್. ಆಮೇಲೆ ಅವರು ನಮ್ಮ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳನ್ನು ಅವರು ಪ್ರೇರಣೆ ಮಾಡ್ತಾರೆ, ಕೆಲಸ ನಡೀತದೆ. ಹೀಗೆ ಸರ್ವೇಂದ್ರಿಯ ಪ್ರೇರಕ ನೀನು ಅಂತ ಹೇಳಿ ಸ್ತೋತ್ರ ಮಾಡಿ ಧ್ರುವ ಆಮೇಲೆ ವರ ಕೇಳ್ತಾನೆ.
ದೊಡ್ಡ ಸ್ಥಾನ ಬೇಕು ನನಗೆ ಅಂತ ಕೇಳಿದಾಗ ಪರಮಾತ್ಮ ವಾಸುದೇವ ರೂಪಿ ಪರಮಾತ್ಮ ಕೊಡ್ತಾನೆ. ನಿನಗೆ 36,000 ವರ್ಷ ಭೂಮಂಡಲದಲ್ಲಿ ಆಧಿಪತ್ಯ ಕೊಡ್ತೇನೆ. 36,000 ವರ್ಷ ಭೂಮಂಡಲ ಆಳು. ಅದಾದ ಮೇಲೆ ಧ್ರುವಲೋಕ ಅಂತಿದೆ, ಅಂದರೆ ಶಿಂಶುಮಾರ ಲೋಕ. ಶಿಂಶುಮಾರ ಅಂತ ಒಂದು ಪರಮಾತ್ಮನ ರೂಪ, ಚೇಳಿನ ಆಕಾರದಲ್ಲಿದ್ದಾನೆ. ಬಾಯಿ ಕೆಳಗೆ, ಬಾಲ ಮೇಲೆ. ಆ ಮೇಲೆ ಬಾಲದ ತುದಿಯ ಪಾಯಿಂಟೇ ಧ್ರುವಮಂಡಲ. ಇನ್ನೆಲ್ಲ ನಕ್ಷತ್ರಗಳು, ತಾರೆಗಳು, ಗ್ರಹಗಳು, ಸಪ್ತರ್ಷಿ ಮಂಡಲ ಎಲ್ಲ ಕೆಳಗೆ ಆ ಶಿಂಶುಮಾರನ ದೇಹದಲ್ಲಿ ಬಾಲದ ತುದಿಯಲ್ಲಿ ಧ್ರುವ ತಾರೆ ಅಂದರೆ ಅಲ್ಲಿರೋದು. ಆ ಜಾಗ ಕೊಡ್ತೇನೆ. 36,000 ವರ್ಷ ಭೂಮಂಡಲದ ಆಧಿಪತ್ಯ. ಆಮೇಲೆ ಶಿಂಶುಮಾರ ಲೋಕದಲ್ಲಿ ಅತಿ ಎತ್ತರದ ಸ್ಥಾನ, ಬ್ರಹ್ಮದೇವರ ಜೊತೆಗೆ ಮೋಕ್ಷ. ಇಷ್ಟನ್ನು ಪರಮಾತ್ಮ ಕಲ್ಪಿಸಿದ. ಇದು ಧ್ರುವನಿಗೆ ನಿಯತ. ಆದರೆ ಧ್ರುವ ಮಾತ್ರ ಬಹಳ ಪಶ್ಚಾತ್ತಾಪ ಪಡ್ತಾನೆ. ಇಂಥ ಪರಮಾತ್ಮನನ್ನು ಒಲಿಸ್ಕೊಂಡು ನಾನು ದೊಡ್ಡ ಸ್ಥಾನ ಬೇಕು ಅಂತ ಕೇಳಿದ್ನಲ್ಲ ಅಂತ ಇವನು ಪಶ್ಚಾತ್ತಾಪ ಪಡ್ತಾನೆ. ದಿಲ್ಲೀಶನ ಹತ್ರ ಹೋಗಿ, ದೊಡ್ಡ ದಿಲ್ಲಿಯ ಚಕ್ರವರ್ತಿ ಹತ್ತಿರ ಹೋಗಿ ದುಗ್ಗಾಣಿ ಕೇಳಿದರೆ, 3 ಕಾಸು ಕೊಡು ಅಂತ ಕೇಳಿದರೆ ಅದು ಅವನಿಗೆ ಅವಮಾನ. ಕಾಮಧೇನುವಿನ ಬಳಿ ಹೋಗಿ ಒಂದಿಷ್ಟು ಸಗಣಿ ಕೊಡು ಅಂತ ಕೇಳಿದರೆ ಕಾಮಧೇನುವಿಗೆ ಅವಮಾನ. ಅದು ಬೀದಿ ಹಸು ಕೂಡ ಕೊಡ್ತದೆ. ಕಾಮಧೇನುವಿನ ಹತ್ರ ಹೋಗಬೇಕಾಗಿಲ್ಲ. ಕಾಮಧೇನುವಿನ ಬಳಿ ಹೋಗಿ ನಾವು ಏನು ಕೇಳಬೇಕು ಅದನ್ನು ಕೇಳಬೇಕು. ಗೋಮಯ ಕೊಡು ಅಂತ ಕೇಳಿದರೆ, ಹಾಗೆ ಉತ್ತಮ ದೇವತೆಗಳ ಹತ್ರ ಹೋಗಿ ಬಹಳ ಉತ್ತಮ ಫಲ ಕೇಳಬೇಕು. ಕ್ಷುದ್ರ ಫಲವನ್ನು ಕೇಳಬಾರ್ದು. ಅದು ತಾನಾಗೇ ಬರ್ತದೆ, ತಾನಾಗೇ ಬಂದೇ ಬರ್ತದೆ. ನಮಗೆ ಒಂದಿಷ್ಟು ಬೆಳೆ ಕೊಡು ಅಂತ ದೇವ್ರನ್ನ ಕೇಳಿದರೆ, ಇಷ್ಟು ಕ್ವಿಂಟಲ್ ಧಾನ್ಯ ಬರಬೇಕು ಅಂತ ದೇವ್ರನ್ನ ಕೇಳಿದರೆ ಒಣ ಹುಲ್ಲು ಬರದೇ ಇರ್ತದೆ. ಒಣ ಹುಲ್ಲು ತಾನಾಗೇ ಬರ್ತದೆ. ಧಾನ್ಯ ಬೇಕು ಅಂತ ಕೇಳಿದರೆ ಸಾಕು, ಒಣ ಹುಲ್ಲು ಬರ್ತದೆ. ನೀರು ಬೇಕು ಅಂತ ಕೇಳಿದರೆ ಸಾಕು, ಲೋಟ ತೊಗೊಂಡೇ ಬರ್ತಾರೆ. ಲೋಟ ಇಲ್ಲದೆ ನೀರು ತರಲಿಕ್ಕೆ ಸಾಧ್ಯನಾ? ಲೋಟ ಇಲ್ಲದೆ ನೀರು ಹೇಗೆ ತರಲಿಕ್ಕೆ ಸಾಧ್ಯ? ಒಂದಿಷ್ಟು ನೀರು ಬೇಕು ಕುಡಿಲಿಕ್ಕೆ, ತರ್ತೀರಾ ಅಂದರೆ ಲೋಟ ತರ್ತಾರೆ. ಲೋಟ ಯಾಕೆ ತಂದರೆ ನಾನು ನೀರು ಮಾತ್ರ ಕೇಳಿದ್ದು ಅಂದರೆ ಏನರ್ಥ? ಹಾಗೆ ನಾವು ಮೋಕ್ಷವನ್ನು ಕೇಳಿದರೆ, ಭಗವಂತ ನಿನ್ನ ಅನುಗ್ರಹ ನಮ್ಮ ಮೇಲಿರಲಿ ಅಂತ ಕೇಳಿದರೆ ಇವೆಲ್ಲ ಕೊಟ್ಟೇ ಕೊಡ್ತಾನೆ. ಇದು ಆನುಷಂಗಿಕ ಫಲ. ಧಾನ್ಯ ಕೇಳಿದಾಗ ಅದ್ರ ಕೆಳಗಿನ ಸೊಪ್ಪು ಸಿಗದೇ ಇರ್ತದೆ, ದಂಟು ಸಿಕ್ಕೇ ಸಿಗ್ತದೆ. ನೀರು ಕೇಳಿದಾಗ ಲೋಟ ಸಿಗ್ತದೆ. ಹಾಗೆ ಭಗವಂತನ ಅನುಗ್ರಹ ಬೇಡಿದರೆ ಎಲ್ಲ ಲೌಕಿಕ ಫಲ ಕೊಟ್ಟೇ ಕೊಡ್ತಾನೆ ಪರಮಾತ್ಮ. ತಾನಾಗೇ ಕೊಡ್ತಾನೆ. ಅದನ್ನು ನಾವು ಬೇಡಬೇಕಾಗಿಲ್ಲ. ಇದು ಧ್ರುವ ಆ ರೀತಿ ಪಶ್ಚಾತ್ತಾಪ ಪಡ್ತಾನೆ. ಭಗವಂತ ಅಷ್ಟು ಅನುಗ್ರಹ ಮಾಡಿದ. ಆಮೇಲೆ ಭಗವಂತ ಹೇಳಿದ, ಈಗ ಮನೆಗೆ ಹೋಗು ನೀನು ಅಂತಾನೆ. ಮನೆಗೆ ಹೋಗು, ಅವಮಾನ ಆಯಿತು ಅಂತ ಬಂದಿದ್ದಿ. ನಿನಗೆ ಯಾಕೆ ಅವಮಾನ ಆಯಿತು ಅಂದರೆ, ಹಿಂದಿನ ಜನ್ಮದಲ್ಲಿ ನೀನು ನನ್ನನ್ನು ಬಿಟ್ಟಿದ್ದಿ, ಅದಕ್ಕೆ ಅವಮಾನ ಆಯಿತು ನಿನಗೆ ಮನೆಯಲ್ಲಿ ಎಂದ. ಏನು ಅಂದರೆ, ಹಿಂದಿನ ಜನ್ಮದಲ್ಲಿ ಇವನು ವಿಷ್ಣು ಶರ್ಮ ಅಂತ ಒಬ್ಬ ಬ್ರಾಹ್ಮಣ ಬೇಕಾದಷ್ಟು ತಪಸ್ಸು ಮಾಡ್ತಾ ಇದ್ದ. ಇನ್ನು 6 ತಿಂಗಳು ತಪಸ್ಸು ಮಾಡಿದರೆ ಆ ವಿಷ್ಣು ಶರ್ಮನಿಗೇ ಪರಮಾತ್ಮನ ಸಾಕ್ಷಾತ್ಕಾರ ಆಗ್ತಿತ್ತು. 6 ತಿಂಗಳು ಬಾಕಿ ಇರುವಾಗ ಯಾರೋ ಒಬ್ಬ ರಾಜಕುಮಾರನನ್ನು ನೋಡಿದ್ನಂತೆ. ಅವನ ವೈಭವ, ಅವನ ರಥ, ಛತ್ರ, ಚಾಮರ ಎಲ್ಲ ನೋಡಿ, ಅಯ್ಯೋ ನನಗೆ ಯಾಕೆ ಈ ಜನ್ಮ ಬಂತು, ಬ್ರಾಹ್ಮಣ ಜನ್ಮ. ಕ್ಷತ್ರಿಯನಾಗಿ ಹುಟ್ಟಿದರೆ ನಾನು ಹೀಗೆ ಮೆರಿಬಹುದಾಗಿತ್ತು ಛತ್ರ ಚಾಮರಗಳಿಂದ ಅಂತ ಅಂದ್ಕೊಂಡಂತೆ. ನಾವು ಯಾವ ಜನ್ಮ ಪಡೆದಿದ್ದೇವೆ ಶ್ರೇಷ್ಠ ಜನ್ಮ, ಅದರಲ್ಲಿ ನಮಗೆ ತೃಪ್ತಿ ಇರಬೇಕು. ತೃಪ್ತಿ ಇಲ್ಲದೇನೆ ಅವನು ನಾನು ಕ್ಷತ್ರಿಯನಾಗಿ ಹುಟ್ಟಿದರೆ ಚೆನ್ನಾಗಿರ್ತಿತ್ತು ಅಂತ ಅಂದ್ಕೊಂಡಂತೆ. ಅದಕ್ಕೆ ಭಗವಂತ ಏನೋ ವಿಘ್ನ ತಂದು ಆ ವಿಷ್ಣು ಶರ್ಮನ ಸಾಧನೆ ನಿಲ್ಲಿಸೇ ಬಿಟ್ಟ. 6 ತಿಂಗಳು ಬಾಕಿ ಇತ್ತು, ಸಾಧನೆ ನಿಂತು ಹೋಯಿತು. ಅವನೇ ವಿಷ್ಣು ಶರ್ಮನೇ ಕ್ಷತ್ರಿಯನಾಗಿ ಧ್ರುವನಾಗಿ ಹುಟ್ಟಿದ. ನೋಡು, ಕ್ಷತ್ರಿಯನಾಗಿ ಹುಟ್ಟಬೇಕು ಅಂತ ಬಯಸಿದ್ದಿ, ಏನು ಸೌಖ್ಯ ಇದೆ ನೋಡು ಅಂತ ಪರಮಾತ್ಮ ತೋರಿಸಿದ. ಏನಿದೆ ಸೌಖ್ಯ? ಬೆಟ್ಟ ದೂರದಲ್ಲಿದ್ದಾಗ ಭಾಳ ಚೆನ್ನಾಗಿರ್ತದೆ, ಎಷ್ಟು ಚೆನ್ನಾಗಿದೆ ಅಂತ ಹೋಗಬಹುದು. ಕತ್ಲಾಗುವಾಗ ವಾಪಸ್ ಮನೆಗೆ ಬಂದುಬಿಡಬೇಕು. ರಾತ್ರಿ ಡೇ ಅಲ್ಲೇ ಇರ್ತೀನಿ ಅಂತಂದರೆ ಭಯ. ಹಾಗೆ ಕ್ಷತ್ರಿಯ ಜನ್ಮ ದೂರಕ್ಕೆ ಚೆನ್ನಾಗಿ ಕಾಣಿಸ್ತದೆ. ಅಲ್ಲಿ ಹುಟ್ಟಿದ್ರೆ ಗೊತ್ತಾಗ್ತದೆ. ಅವರ ಅಪ್ಪನಿಗೆ ಇಬ್ಬರಿಬ್ಬರು ಹೆಂಡಂದರು, ಮಲತಾಯಿ ಮಾತ್ಸರ್ಯ ಇದೆಲ್ಲ ಅನುಭವಿಸಿ ಕೊನೆಗೆ ತಾನೇ ಕಾಡಿಗೆ ಬಂದ. 6 ತಿಂಗಳು ಸಾಧನೆ ಮಾಡಿದ, ಸಾಕ್ಷಾತ್ಕಾರ ಆಯಿತು. ಬಾಕಿ ಇದ್ದದ್ದನ್ನು ಪರಮಾತ್ಮ ವಸೂಲು ಮಾಡಿದ ಅಷ್ಟೇ. ಯಾರ್ಯಾರು ಎಷ್ಟೆಷ್ಟು ಮಾಡಬೇಕು ಅಂತ ಇರ್ತದೆ ಅಷ್ಟು ಮಾಡಿಸ್ಕೊಳ್ತಾನೆ. ಹಿಂದಿನ ಜನ್ಮದಲ್ಲಿ 6 ತಿಂಗಳು ಬಾಕಿ ಇತ್ತು, ಅದನ್ನು ಮಾಡಿಸ್ಕೊಂಡು ಈಗ ನಿನ್ನ ಮನೆಗೆ ಹೋಗು, ನಿನಗೆ 36,000 ವರ್ಷ ಅದೆಲ್ಲ ಭಾಗ್ಯ ಸಿಗ್ತದೆ ಅಂತ ಹೇಳಿ
ವರ ಕೊಟ್ಟು ಕಳಿಸಿದ್ದಾನೆ. ಆಮೇಲೆ ಧ್ರುವ ಬಂದ, ಪರಮಭಕ್ತನಾದ, ದೇವರ ಭಕ್ತನಾದ. ಲೌಕಿಕದಲ್ಲಿ ಅವನಿಗೆ ವೈರಾಗ್ಯವೇ ಇತ್ತು. ಆದರೂ ಪರಮಾತ್ಮನ ಆಜ್ಞೆಯಂತೆ 36,000 ವರ್ಷ ಆಳುವಾಗ ಬೇಕಾದಷ್ಟು ಯಜ್ಞ ಹೋಮಗಳು ಎಲ್ಲ ಮಾಡಿ ದೇವತೆಗಳನ್ನು ತೃಪ್ತಿಪಡಿಸಿದ, ಪ್ರಜೆಗಳನ್ನು ಸಂತೋಷಪಡಿಸಿದ, ರಂಜನೆಪಡಿಸಿದ, ಯಜ್ಞಯಾಗಗಳನ್ನು ಮಾಡಿದ. 36,000 ವರ್ಷ ಹೀಗೇ ಇದ್ದ. ಆಮೇಲೆ ಅವನಿಗೆ ಮದುವೆ ವಯಸ್ಸು ಬಂತು. ಮದುವೆ ವಯಸ್ಸು ಬಂದಾಗ ಅವನಿಗೆ ಕನ್ಯಾದಾನ ಮಾಡಿದ್ದೆ ಯಾರು ಅಂದರೆ ಆ ಶಿಂಶುಮಾರ ಭಗವಂತ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿದ್ದಂತೆ. ಮೊದಲಿಂದ ನೋಡಿದ್ದ ಒಳ್ಳೆ ಭಗವದ್ಭಕ್ತ. ಶಿಂಶುಮಾರನ ಮಗಳು ಭ್ರಮಿ ಅಂತ ಅವಳ ಹೆಸರು. ಆ ಭ್ರಮಿನೇ ಧ್ರುವನ ಹೆಂಡತಿ. ಪರಮಾತ್ಮ ತನ್ನ ಮಗಳನ್ನು ಕೊಟ್ಟದ್ದನ್ನು ನೋಡಿ ವಾಯುದೇವರು ನಾನು ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡ್ತೇನೆ ಅಂತ ಅವರು ಮಾಡಿದರಂತೆ. ಧ್ರುವನಿಗೂ 2 ಹೆಂಡಂದರು, ಒಂದು ಹರಿಯ ಮಗಳು, ಇನ್ನೊಂದು ವಾಯುದೇವರ ಮಗಳು. ಹರಿವಾಯುಗಳನ್ನು ಅವರ ಪುತ್ರಿಯರನ್ನು ಮದುವೆ ಮಾಡಿಕೊಂಡ. 2 ಹೆಂಡಂದರು. ಅವರ ಜೊತೆಗೆ ಸಂಸಾರ ಮಾಡಿದ, ಮಕ್ಕಳನ್ನು ಪಡೆದ. ವತ್ಸರ ಅನ್ನುವವನು ಮುಂದೆ ರಾಜನಾಗ್ತಾನೆ. 36,000 ವರ್ಷ ಆಳಿ ಧ್ರುವ ಯೋಚನೆ ಮಾಡಿದ, ಎಷ್ಟಿದ್ರೂ ಇದಿಷ್ಟೇ ಅಂತ ಅಂದ್ಕೊಂಡ. ಈ ಸಂಸಾರ ಇಷ್ಟೇ ಸುಖ. ದಿನಾ ಬೆಳಗ್ಗೆ ಅದೇ ಏಳಬೇಕು, ಅವ್ರ ಮುಖನೇ ನೋಡಬೇಕು, ಅದೇ ನೀರು ಕುಡಿಬೇಕು, ಅದೇ ಅಡಿಗೆ ಊಟ ಮಾಡಬೇಕು, ಮತ್ತು ಮಲಗಬೇಕು. ಹೊಸ್ತೇನೂ ಇಲ್ಲ. ಏನು ಅನುಭವಿಸಿದ್ದೀವಿ ಅದೇ ರಿಪೀಟ್ ಆಗ್ತಾ ಹೋಗ್ತದೆ ಹೊರತು ಹೊಸ್ತು ಅನ್ನೋದಿಲ್ಲ ಸಂಸಾರದಲ್ಲಿ. ಅಷ್ಟೇ, ಎಲ್ಲ ಹಳೆದೆ. ಕುಡಿದ ನೀರೇ ಕುಡಿಬೇಕು, ಅದೇ ನೀರು, ಅದೇ ಮುಖ, ಬೆಳಗ್ಗೆ ಎದ್ದು ಅದೇ ಮಾತು, ಅದೇ ಹರಟೆ. ಆದರೆ ಮೋಕ್ಷಕ್ಕೆ ಹೋದರೆ ಹಾಗಲ್ಲ. ಸಂಸಾರಕ್ಕೂ ಮೋಕ್ಷಕ್ಕೂ ಇಷ್ಟು ವ್ಯತ್ಯಾಸ ಇದೆ. ಮೋಕ್ಷದಲ್ಲಿ ಏನು ಅಂದರೆ ದಿನ ದಿನ ಪರಮಾತ್ಮ ಹೊಸದಾಗಿ ಕಾಣಿಸ್ತಾನಂತೆ. ದಿನ ದಿನಕ್ಕೆ ಹೊಸ ಹೊಸ ರೂಪ ಕಾಣಿಸ್ತದೆ, ಹೊಸ ಹೊಸ ಚರ್ಯೆಯನ್ನು ತೋರಿಸ್ತಾನೆ ಪರಮಾತ್ಮ. ಇದು ಮೋಕ್ಷದಲ್ಲಿ ವೈಶಿಷ್ಟ್ಯ. ದೇವಾಲಯದಲ್ಲಿ ಕೆಲವರು ಅಲಂಕಾರ ಮಾಡ್ತಾರೆ, ದಿನಕ್ಕೊಂದೊಂದು ಅಲಂಕಾರ ಮಾಡ್ತಾರೆ. ಒಂದಿನ ಮೋಹಿನಿ ಅಲಂಕಾರ ಮಾಡಿರ್ತಾರೆ, ಒಂದಿನ ರಾಮ ಅವತಾರ, ಒಂದಿನ ಕೃಷ್ಣನ ಅಲಂಕಾರ. ಕುತೂಹಲದಿಂದ ಹೋಗ್ತಾರೆ, ಇವತ್ತೇನು ಅಲಂಕಾರ ಮಾಡಿದ್ದಾರೆ ನೋಡೋಣ ಅಂತ. ನಾನಾ ಅಲಂಕಾರಗಳನ್ನು ಮಾಡಿರ್ತಾರೆ, ಅದೊಂದು ಕುತೂಹಲ. ಹಾಗೆ ಭಗವಂತ ದಿನ ದಿನಕ್ಕೆ ಹೊಸದಾಗೆ ಕಾಣಿಸ್ತಾನೆ ಹೊರತು ಒಂದೇ ರೀತಿ ಅಲ್ಲ. ಆದ್ದರಿಂದ ಮೋಕ್ಷದಲ್ಲಿ ಬೇಜಾರು ಬರೋದಿಲ್ಲ. 1000 ವರ್ಷ ಇದ್ದರೂ ಕೂಡ ಆಶ್ಚರ್ಯರತ್ನೇಶ್ವಧಿಕಂ ಜಗತ್ರಯೇಪಿ ಆಶ್ಚರ್ಯಮೋ ಮುಹುರ್ಮುಹು. ಪ್ರತಿದಿನ ಹೋದರೂ ಆಶ್ಚರ್ಯಮಯವಾಗಿ ಕಾಣಿಸ್ತಾನಂತೆ ಪರಮಾತ್ಮ. ಅಲ್ಲಿ ಪದಾರ್ಥಗಳು ಹಾಗೆ. ಇಲ್ಲಿ ಎಷ್ಟು ಹೊಸ ರುಚಿ ಅಂತ ಬರ್ತಿರ್ತದೆ ಪತ್ರಿಕೆಗಳಲ್ಲಿ, ಅದು ಕೊನೆಗೆ ಹಳೆ ರುಚಿನೇ. ಎಷ್ಟು ಮಾಡಿದರೂ ಎಷ್ಟು ವಿಧ ಮಾಡಲಿಕ್ಕೆ ಸಾಧ್ಯ. ಅಲ್ಲಿ ಹಾಗಲ್ಲ, ಪ್ರತಿಯೊಂದು ಹೊಸ್ತು ಅಷ್ಟು ವಿಚಿತ್ರವಾಗಿರ್ತದೆ ಮೋಕ್ಷ. ಅದರಿಂದ ಇದು ಸಾಕು ಅಂತ ಅನಿಸ್ತಂತ ಅವನಿಗೆ ವೈರಾಗ್ಯ ಬಂತು. ಧ್ರುವನಿಗೆ ಬದರಿಕಾಶ್ರಮಕ್ಕೆ ಹೋದ. ಅಲಕನಂದ ನದಿ ತೀರದಲ್ಲಿ ಅಷ್ಟಾಂಗ ಯೋಗ ನಿರತನಾದ. ಎಲ್ಲರೂ ಸಂಸಾರದಲ್ಲಿ ವೈರಾಗ್ಯ ಪಡೋದು ಅದಕ್ಕೆ. ಕ್ಲೇಶ ಕೆಲವರಿಗಿರ್ತದೆ, ಕೆಲವರಿಗೆ ದುಃಖಮಯ. ಸುಖಮಯವಾಗಿ ಸಂಸಾರ ಇದ್ದರೂ ಕೂಡ ಅದೇ, ಹೊಸ್ತೇನೂ ಇಲ್ಲ, ನವೀನೇ ಇಲ್ಲ. ಆದ್ದರಿಂದ ಮೋಕ್ಷಕ್ಕೆ ಈಗ ಭಾಗವತ ಇದೆ ನೋಡಿ, ಅದು ಹಾಗಲ್ಲ. ಭಾಗವತ ಒಂದು ಸಲ ಓದುವಾಗ ಒಂದು ಅರ್ಥ ಆಗ್ತದೆ, ಇನ್ನೊಂದು ಸಲ ಓದುವಾಗ ಇನ್ನೊಂದು ರೀತಿ ಅರ್ಥ ಹೊಳಿತದೆ, ಮತ್ತೊಂದು ಅರ್ಥ ಹೊಳಿತದೆ. ವೇದವ್ಯಾಸದೇವರ ಗ್ರಂಥಕ್ಕೆ ಹೊಸದಾಗಿ ಅರ್ಥ ಹೊಳಿತಾ ಹೋಗ್ತದೆ. ಭಾಗವತ ಸಾರೋದ್ಧಾರ ಅಂತ ಒಬ್ಬರು ಮಾಡಿದ್ದಾರೆ. ಅಂದರೆ ಭಾಗವತದಲ್ಲಿ 18,000 ಶ್ಲೋಕ ಇದೆ, 365 ಶ್ಲೋಕಗಳನ್ನು ಆರಿಸಿಟ್ಟಿದ್ದಾರೆ. ದಿನಕ್ಕೆ ಒಂದೊಂದಾದರೂ ಹೇಳ್ಕೊಂಡಿರಲಿ ಅಂತ. 1 ಸೆಕೆಂಡ್ ಸಾಕು ಒಂದು ಹೇಳಲಿಕ್ಕೆ. 365 ಶ್ಲೋಕ ದಿನಕ್ಕೆ ಒಂದೊಂದರಂತೆ ಹೇಳಲಿ ಅಂತ. ಅವರು ವಿಷ್ಣು ತೀರ್ಥರು ಅಂತ ಅವರ ಹೆಸರು. ಅವರು ಅದನ್ನು ಸಂಗ್ರಹ ಮಾಡಿದ್ದಾರೆ. ಅವರು ಇಡೀ ಜೀವನ ಪೂರ್ತಿ ಭಾಗವತ ಅಷ್ಟು ಓದಿದ್ದಾರಂತೆ. ಭಾಗವತ ಓದಬೇಕಾದ್ರೆ ಅವ್ರದ್ದೊಂದು ಕ್ರಮ. ಅವ್ರಿಗೊಂದು ಕೋಣೆ ಇತ್ತಂತೆ ಮನೆಯಲ್ಲಿ, ಇತ್ತೀಚಿನವರು. ಆ ಕೋಣೆಯಲ್ಲಿ ಬಾಗಿಲು ಹಾಕ್ಕೊಂಡು ಭಾಗವತ ಓದೋದಂತೆ. ಮನೆಯಲ್ಲಿದ್ದವರಿಗೆಲ್ಲ ಆಶ್ಚರ್ಯ, ಭಾಗವತ ಓದಲಿಕ್ಕೆ ಇವರು ಬಾಗಿಲಾಕಿ ಹಾಕೋತಾರೆ ಅಂತ. ಯಾವುದೋ ಕಥೆ ಓದೋದಾದರೆ ಬಾಗಿಲು ಹಾಕ್ಕೊಂಡು ಓದಬೇಕು. ಭಾಗವತ ಓದಲಿಕ್ಕೆ ಎಲ್ಲರೂ ಪಬ್ಲಿಕ್ಕಾಗಿ ಓದ್ತಿರ್ತಾರೆ ಭಾಗವತ ತಂದು. ಯಾವತ್ತೂ ಓದಿದ್ದವ್ರು 4 ಜನ ಸೇರಿದಾಗ ಭಾಗವತ ಹಿಡ್ಕೊಂಡು ಬಂದಿರ್ತಾರೆ. ನಾನು ಹಿಂಗೆ ಇರ್ತೀನಿ ಯಾವಾಗಲೂ ಅಂತ ತೋರಿಸಲಿಕ್ಕೆ. ಇವರು ಗುಟ್ಟಾಗಿ ಓದೋದಂತೆ ಭಾಗವತವನ್ನು ಬಾಗಿಲು ಹಾಕ್ಕೊಂಡು. ಒಂದು ದಿವಸ ಬಾಗಿಲೆಲ್ಲ ಹಾಕ್ಕೊಳ್ತಿದ್ರು. ಒಂದಿನ ಒಳಗಡೆ ಏನೋ ಶಬ್ದ ಕೇಳಿಸ್ತಂತೆ. ಏನು ಶಬ್ದ ಅಂತ, ಹಳೆ ಕಾಲದ ಮನೆ,
ಇಷ್ಟು ಟೈಟಾಗಿ ಬಾಗಿಲು ಹಾಕ್ಲಿಕ್ಕೆ ಬರೋದಿಲ್ಲ. ಆ ಚೀಲ್ಕ ಅಂತ ಇರ್ತದೆ, ಸ್ವಲ್ಪ ತಳ್ಳಿದರೆ ಕಿಂಡಿ ಬಿಡ್ತದೆ. ಅದು ತಳ್ಳಿ ನೋಡಿದ್ರಂತೆ ಭಾಗವತ ಪುಸ್ತಕ ತಲೆ ಮೇಲೆ ಹಿಡ್ಕೊಂಡು ಕುಣಿತಾ ಇದ್ದಾರಂತೆ. ಅವರು ಹುಚ್ಚು ಕುಣಿದ ಹಾಗೆ ಕುಣಿತಾ ಇದ್ದಾರಂತೆ. ಎಲ್ಲ ದಡ ಬಡ ಮಾಡಿ ಆ ಬಾಗಿಲು ದಬ್ಬಿ ಒಳಗೆ ಹೋಗಿ ಅವ್ರನ್ನ ಏನಾಯಿತು ಹಿಡಿದು ಕೇಳಿದರೆ, ನೀವು ಯಾಕೆ ಬಾಗಿಲು ತೆಗೆದ್ರಿ? ನಾನು ದಿವಸ ಹೀಗೆ ಕುಣಿತಿರ್ತೀನಿ ಅಂದ್ರಂಥವ್ರು. ನನಗೆ ಆ ಭಾಗವತ ಹೊಸ್ತಾಗಿ ಅರ್ಥ ಆಗ್ತದೆ. ಅರ್ಥ ಆದ ಕೂಡಲೇ ನನಗೆ ಕುಣಿಬೇಕು ಅಂತ ಅನ್ನಿಸ್ತದೆ. ಅದಕ್ಕೆ ಬಾಗಿಲು ಹಾಕ್ಕೊಂಡು ಕುಣಿತಾ ಇರ್ತೀನಿ. ಪಬ್ಲಿಕ್ಕಾಗಿ ನಾನು ಕುಣಿದ್ರೆ ನನ್ನನ್ನು ಆಸ್ಪತ್ರೆಗೆ ಸೇರಿಸ್ತೀರಿ ನೀವು. ಅದಕ್ಕೋಸ್ಕರ ನಾನು ಬಾಗಿಲು ಹಾಕ್ಕೊಂಡು ಭಾಗವತ ಓದೋದು. ಅಂಥ ಆನಂದ ಆಗ್ತದೆ ಅಂತಾರಂಥವ್ರು. ಇದಕ್ಕೆ ಹೇಳೋದು ಶಾಸ್ತ್ರಾನಂದ ಭಾಗವತಾನಂದ ಅಂತ. ಸ್ವಾದು ಪದೇ ಪದೇ ಅಂತಾರೆ ವ್ಯಾಸರು. ಸ್ವಾದು ಪದೇ ಪದೇ. ಬೇರೆದ್ದನ್ನು ತಿಂತಾ ಹೋದಂತೆ ಅದರ ರುಚಿ ಕಡಿಮೆ ಆಗ್ತದಂತೆ. ಒಂದು ಪದಾರ್ಥ ಮೊದಲು ತಿಂದಾಗ ಚೆನ್ನಾಗಿರ್ತದೆ, ಇನ್ನೊಂದು ಸಲ ವಿಚಾರಿಸಿ ಬಂದಾಗ ಬೇಡ ಅಂತಾರೆ. ಕೊನೆಗೆ ಹಾಕಿದರೆ ತಳ್ಳಿ ಪಕ್ಕಕ್ಕೆ ಇಟ್ಟುಬಿಡ್ತಾರೆ. ಯಾಕೆ? ಅದು ಮೊದಲನೇ ಸಲಕ್ಕೆ ಚೆನ್ನಾಗಿರ್ತದೆ, ಮತ್ತೆ ಹೋಗುವಾಗ ಅದರ ಚಾರ್ಮ್ ಹೋಗ್ತದೆ. ಭಾಗವತ ಹಾಗಲ್ಲ. ಸ್ವಾದು ಪದೇ ಪದೇ. ಓದಿದಷ್ಟು ರುಚಿ ಜಾಸ್ತಿ ಇದು. ಇಂಥ ಹಣ್ಣು. ಅದಕ್ಕೆ ನಿಗಮ ಕಲ್ಪತರೋ ಗಲಿತಂ ಫಲಂ ಶುಕಮುಖಾದ್ ಅಮೃತದ್ರವ ಸಂಯುತಂ. ಅಮೃತದ ರಸ ತುಂಬಿದ ಹಣ್ಣಿದು. ಪ್ರತಿ ಸಲವೂ ಕೂಡ ಹೊಸದಾಗಿ ಕಾಣ್ತದೆ. ಆ ರೀತಿ ಮೋಕ್ಷ. ಅದಕ್ಕಾಗಿ ಧ್ರುವರಾಜರು ಎಲ್ಲ ಬಿಟ್ಟು ವತ್ಸರ ಅನ್ನೋನಿಗೆ ರಾಜ್ಯ ಒಪ್ಪಿಸಿ ಬದ್ರಿಕಾಶ್ರಮಕ್ಕೆ ಬಂದು ಯಮ ನಿಯಮ ಆಸನ ಧ್ಯಾನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ ಅಂತ ಅಷ್ಟಾಂಗ ಯೋಗ ನಿರತರಾಗಿ ಅಲ್ಲಿ ತಪಸ್ಸು ಮಾಡಿದ್ರಂತೆ. ಆಮೇಲೆ ವಿಷ್ಣು ದೂತರು ಬಂದು ವಿಮಾನದಲ್ಲಿ ಧ್ರುವನನ್ನು ಕೂಡಿಸ್ಕೊಂಡು ಧ್ರುವಲೋಕಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿಯವರೆಗೆ ಧ್ರುವ 5ನೇ ವಯಸ್ಸಿನಲ್ಲಿ ತಪಸ್ಸು ಮಾಡಿ ವಾಸುದೇವನನ್ನು ಕಂಡಿದ್ನಲ್ಲ, ಅದು ಬಹಳ ಅದ್ಭುತವಾದ ರೂಪ. ಆ ವಾಸುದೇವ ರೂಪ ನೋಡಿದ್ದು. ತಾನು ಏನು ನೋಡಿದ್ದ ಅದೇ ರೀತಿ ಒಂದು ಪ್ರತಿಮೆ ಮಾಡಿಸಿದ್ನಂತೆ ಧ್ರುವ. ತನಗೆ ಪ್ರತ್ಯಕ್ಷವಾದ ರೂಪ ಅದು ಒಂದು ಕ್ಷಣ ಆಗಿರ್ತದೆ ಅಷ್ಟೇ. ಅಂಥ ರೂಪವನ್ನು ತಾನು ಶಿಲ್ಪಿಗಳ ಕಡೆಯಿಂದ ಮಾಡಿಸಿ ಒಂದು ಶಿಲಾ ಪ್ರತಿಮೆ ಮಾಡಿಸಿ ಪ್ರತಿನಿತ್ಯ ವಾಸುದೇವ ಪ್ರತಿಮೆಯನ್ನು ಪೂಜೆ ಮಾಡ್ತಿದ್ದಂತೆ. ಅವನು ಹೋಗುವಾಗ ಅದನ್ನೆಲ್ಲೋ ಭೂಗತ ಮಾಡಿ ಹೋಗಿದ್ದಾನೆ. ಕಾಲಾಂತರದಲ್ಲಿ ಯಾರೋ ಒಬ್ಬ ರಾಜನಿಗೆ ಅದು ಸೂಚನೆಯಾಗಿ ಅವರಿಗದು ಸಿಕ್ತಂತೆ. ಆಮೇಲೆ ಆ ಪ್ರತಿಮೆ ಅದನ್ನು ಯಾರೋ ಒಬ್ಬರು ಉತ್ತರಾದಿ ಮಠದ ಸ್ವಾಮಿಗಳ ಕೈಲಿ ಅದನ್ನು ಪ್ರತಿಷ್ಠೆನೂ ಮಾಡಿಸಿದ್ದಾರೆ. ಇವತ್ತಿಗೂ ಧ್ರುವನಿಗೆ ಕಂಡಂಥ ವಾಸುದೇವ, ಆ ವಾಸುದೇವನ ಪ್ರತಿಮೆಯನ್ನು ಧ್ರುವ ಮಾಡಿಸಿದ್ದು. ಆ ಪ್ರತಿಮೆ ಇವತ್ತಿಗೂ ಇದೆ. ಗುಲ್ಬರ್ಗ ಅಂತ ಒಂದು ಸ್ಟೇಷನ್ ಇದೆ. ಆ ಗುಲ್ಬರ್ಗಾದ ಹತ್ತಿರ ಮಣೂರು ಅಂತ ಒಂದು ಗ್ರಾಮ. ಆ ಮಣೂರಿನಲ್ಲಿ ಹೋದರೆ ಅಲ್ಲಿ ಅದ್ಭುತವಾದ ಶಿಲಾಮಯ ಪ್ರತಿಮೆ, ಬಹಳ ಎತ್ತರ ಇದೆ. ಎತ್ತರದ್ದು ಒಂದು ಪ್ರತಿಮೆ, ತುಂಬ ನೈಸ್ ಕಲ್ಲು, ಸುಂದರವಾದ ಪ್ರತಿಮೆ. ಆದರೆ ಕೇಶವ ಅಂತ ಹೇಳ್ತಾರೆ ಅಲ್ಲಿ ಅವರು. ಅದನ್ನೆಲ್ಲ ಚೆನ್ನಕೇಶವ ಅಂತ ಹೇಳ್ತಾರೆ. ಕೇಶವ ಅಂತ ಹೇಳಲಿಕ್ಕೆ ಕಾರಣ ಮಾರ್ಗಶಿರ ಮಾಸದಲ್ಲಿ ಪ್ರತಿಷ್ಠೆ ಮಾಡಿದ್ದರಿಂದ ಅಷ್ಟೇ. ಅದು ನಿಜವಾಗಿಯೂ ಧ್ರುವವರದ ವಾಸುದೇವ ಮೂರ್ತಿ ಅಲ್ಲಿದೆ. ಏನದರ ವೈಶಿಷ್ಟ್ಯ ಅಂತಂದರೆ, ಬಿಸಿ ನೀರನ್ನು ಮೇಲ್ಗಡೆ ಹಾಕಿದರೆ ಪಾದಕ್ಕಿಳಿಯುವಾಗ ತಣ್ಣಗಾಗಿ ಹೋಗ್ತದೆ. ಅಷ್ಟು ತಣ್ಣಗಾಗ್ತದೆ. ಅಂಥ ಮೂರ್ತಿ ಇವತ್ತಿಗೂ ಇದೆ. ಆದರೆ ಬಹಳ ಜನರಿಗೆ ಅದು ಕೇಶವ ಮೂರ್ತಿ ಅಂತ ತಿಳ್ಕೊಂಡಿದ್ದಾರೆ. ಆದರೆ ಧ್ರುವವರದ ವಾಸುದೇವ ಪ್ರತಿಮೆ ಅದು. ಹೆಸರು ಮಾತ್ರ ಕೇಶವ ಅಂತ ಇಟ್ಟಿದ್ದಾರೆ. ಇದು ಧ್ರುವನ ಸಾಧನೆ. ಜಪ ಮಾಡಿದರೆ ಎಂಥ ಸಿದ್ಧಿ ಆಗ್ತದೆ ಅಂತನ್ನೋದನ್ನು ಧ್ರುವ ತೋರಿಸಿಕೊಟ್ಟ. ಇನ್ನೊಂದು ಧ್ರುವನ ವೈಶಿಷ್ಟ್ಯ ಏನು ಅಂತಂದರೆ, 6 ತಿಂಗಳಿಗೆ ಭಗವಂತನನ್ನು ಕಂಡು ಮನೆಗೆ ಬಂದಾಗ ಮೊದಲು ಅವನು ನಮಸ್ಕಾರ ಮಾಡಿದ್ದು ಸುರುಚಿಗೆ ಅಂತ, ಸುನೀತಿಗೆ ಆಮೇಲೆ ಮಾಡಿದ. ತಾಯಿಯ ಸ್ಥಾನ ಏನು ಅಂತನ್ನೋದನ್ನು ಜಗತ್ತಿಗೆ ತೋರಿಸಲಿಕ್ಕೋಸ್ಕರವಾಗಿ ಅವಳು ಏನು ಮಾಡಿದರೂ ತಾನಂತೂ ಸುರುಚಿಗೆ ಮೊದಲು ನಮಸ್ಕಾರ ಮಾಡಿ ಆಮೇಲೆ ಸುನೀತಿಗೆ ಮಾಡಿ ಹೋಗ್ತಾನೆ. ಇದು ಧ್ರುವ ತೋರಿಸಿದ ಆದರ್ಶ. ಆಚಾರ್ಯರಿಗಿಂತ ಆಚಾರ್ಯ ಶತಗುಣಂ ಪಿತ, ಎಲ್ರಿಗಿಂತಲೂ ಕೂಡ 100 ಪಟ್ಟು ಹೆಚ್ಚಿನ ಸ್ಥಾನ ತಾಯಿಗಿದೆ ಅಂತ ಶಾಸ್ತ್ರ ಇದೆ. ಅಷ್ಟು ದೊಡ್ಡ ಸ್ಥಾನ ಮಾತೃವಿಗಿರ್ತಕ್ಕಂಥದ್ದು. ನಮ್ಮ ಗುರುಗಳು ಒಂದು ಕಥೆ ಹೇಳ್ತಿದ್ದರು. ಒಬ್ಬ ಗೃಹಸ್ಥ ತನ್ನ ಸಣ್ಣ ಮಗುವನ್ನು ಮಾರ್ಕೆಟಿಗೆ ಕರ್ಕೊಂಡು ಹೋಗಿದ್ದಂತೆ. ಕೈ ಹಿಡ್ಕೊಂಡು ಬರ್ತಾಯಿತ್ತು ಮಗು.
ಅದಕ್ಕೇನು ಅಲ್ಲಿ ಇಲ್ಲಿ ಅಂಗಡಿ ಸಾಮಾನು ನೋಡಿದ ಕೂಡಲೇ ಆ ಕಡೆ ಹೋಗೋದು ಅಭ್ಯಾಸ. ತಂದೆ ಕೈ ತಪ್ಪಿಸ್ಕೊಂಡು ಎಲ್ಲೋ ಅಂಗಡಿಗೆ ಹೋಗಿಬಿಟ್ಟಿದೆ, ನೋಡ್ತಾ ಸಾಮಾನು ನೋಡ್ತಾ ನಿಂತಿದೆ. ಅಪ್ಪ ನೋಡ್ತಾನೆ, ಮಗು ಇಲ್ಲ. ಅಳ್ಳಿಕ್ಕೆ ಶುರು ಮಾಡಿತು. ಆಮೇಲೆ ಮಗು ಅಳ್ಳಿಕ್ಕೆ ಶುರು ಮಾಡಿತು. ಅಪ್ಪ ಸಿಗಲಿಲ್ಲ ಅದಕ್ಕೆ. ಅಪ್ಪ ಇಲ್ಲ, ಅಮ್ಮ ಇಲ್ಲ ಅಂತ ಅಳ್ತಾ ಅಳ್ತಾ ಇದೆ. ಎಲ್ಲರೂ ಬಂದರು, ಚಾಕ್ಲೇಟ್ ಕೊಟ್ಟರು, ಎಡಗೈಯಿಂದಲೂ ಇಸ್ಕೊಂಡಿತ್ತು, ಅಳ್ತಾನೆ ಬಲಗೈಯಿಂದಲೂ ಇಸ್ಕೊಂಡಿತ್ತು. ಬಿಸ್ಕೆಟ್ ಕೊಟ್ಟರು, ಅದನ್ನೂ ಇಸ್ಕೊಂಡಿತ್ತು. ಕೈ ಸಾಲದೆ ಹೋಯಿತು, ಆದರೂ ಇಸ್ಕೊಂಡಿತ್ತು. ಆದರೂ ಅಳು ಬಿಡ್ತಾ ಇಲ್ಲ. ಕೊನೆಗೊಂದು ಸಲ ಅವರ ಅಮ್ಮ ಬಂದಳು. ಅವರಮ್ಮ ಬಂದಾಗ ಇನ್ಯಾರು ಚಾಕ್ಲೇಟ್ ಕೊಡ್ತೀವಿ ಅಂತ ಬಂದರು, ಬಿಸ್ಕೆಟ್ ಕೊಡ್ತೀವಿ ಅಂತ ಬಂದರು. ಯಾವುದೂ ಬೇಡ. ಅವಾಗ ಯಾವುದೂ ಬೇಡ, ಚಾಕ್ಲೇಟು ಬಿಸ್ಕೆಟ್ ಎಲ್ಲ ಎಷ್ಟು ಅವರಮ್ಮನ ಕಡೆ ಹೊಡಿತು. ಅಮ್ಮ ಸಿಗುವ ತನಕ ಚಾಕ್ಲೇಟು ಬೇಕು, ಬಿಸ್ಕೆಟ್ ಬೇಕು, ಎಲ್ಲ ಬೇಕು. ಅಮ್ಮ ಸಿಕ್ಕಳ, ಕಣ್ಣಿಗೆ ಬಿದ್ದಲ, ಮಗುವಿಗೆ ಯಾವುದು ಬೇಡ. ಅಳ್ತಾ ಇರ್ತದೆ ಮಗು ತಾಯಿ ಬರೋ ತನಕ. ಯಾರೇನು ಕೊಟ್ಟರು ತೊಗೋತದೆ, ಮತ್ತು ಚೆಂಡು ಕೊಟ್ಟರು ತೊಗೋತದೆ, ಎಲ್ಲ ತೊಗೋತದೆ. ತಾಯಿ ಕಣ್ಣಿಗೆ ಬಿದ್ದ ಮೇಲೆ ಇದು ಯಾವುದರ ಆಸೆನೂ ಇಲ್ಲ. ಹಾಗೆ ಭಗವಂತ ನಮ್ಮ ಕಣ್ಣಿಗೆ ಬಿದ್ದಾಗ, ಪರಮಾತ್ಮನ ಸಾಕ್ಷಾತ್ಕಾರ ಆದಾಗ ಜಗತ್ತಿನಲ್ಲಿ ಯಾವುದು ಬೇಡ ಅನ್ನಿಸ್ತದಂತೆ. ಅದಕ್ಕೆ ಅವನ ಸಾಕ್ಷಾತ್ಕಾರಕ್ಕೆ ಪ್ರಯತ್ನ ಪಡೋದು. ಎಲ್ಲದಕ್ಕಿಂತ ದೊಡ್ಡ ವಸ್ತು ಅಂತಂದರೆ ಪರಮಾತ್ಮ. ಅವನ ಮೇಲೆ ಅಷ್ಟು ಅವನನ್ನು ನೋಡಿದಾಗ, ತಾಯಿಯನ್ನು ನೋಡಿದಾಗ ಬೇರೆ ಯಾವುದೂ ಬೇಡ. ಅಷ್ಟು ವಾತ್ಸಲ್ಯ ಎರೆದಿರ್ತಾಳೆ ತಾಯಿ. ಹಾಲು ಕುಡಿಸುವಾಗ ಎಂಥ ವಾತ್ಸಲ್ಯ. ಭಗವಂತನಿಗೆ ದೃಷ್ಟಾಂತ ಕೊಡುವಾಗ ತಾಯಿ ಹಾಗೆ ಅಂತ ಅಂದರು ಮೊದಲು ಶಾಸ್ತ್ರದಲ್ಲಿ. ಆಮೇಲೆ ಸರಿ ಹೋಗಲಿಲ್ಲ ಶಾಸ್ತ್ರಕಾರರಿಗೆ. ತಾಯಿ ಬಹಳ ಚೆನ್ನಾಗಿ ವಾತ್ಸಲ್ಯ ತೋರಿಸ್ತಾಳೆ ಮಕ್ಕಳ ಮೇಲೆ, ಬೆಳೆಸೋ ತನಕ. ಬೆಳೆಸೋವರೆಗೆ ಎಂಥ ವಾತ್ಸಲ್ಯ. ಎಷ್ಟು ತನಗೆ ತೊಂದರೆ ಇರಲಿ, ತೊಡೆ ಮೇಲೆ ಮಲಗಿಸ್ಕೊಂಡು ನಿದ್ದೆಗೆಟ್ಟು ರಾತ್ರಿ ಇಡೀ ಆ ಮಗು ಅಳ್ತಾ ಇದ್ದರೆ ತಾನು ನಿದ್ದೆ ಬಿಟ್ಟು, ಮತ್ತೆ ಮರುದಿವಸ ಹಗಲು ಪುನಃ ನಿದ್ದೆ ಇಲ್ಲವೇ ಇಲ್ಲ, ಬೇರೆ ಅಡಿಗೆ ಎಲ್ಲ ಮಾಡಬೇಕು. ಇಷ್ಟೆಲ್ಲ ಮಾಡಿಕೊಂಡು ಹಾಲು ಕುಡಿಸಿ ಆ ಮಗುವಿನ ಯೋಗಕ್ಷೇಮ ನೋಡಿಸಿ ಬೆಳೆಸಿರ್ತಾಳೆ, ವಾತ್ಸಲ್ಯ ತುಂಬಿಸಿ. ಆದರೆ ನಿಷ್ಕಾಮ ವಾತ್ಸಲ್ಯ. ತಾಯಿ ಮಗುವಿಗೆ ಹಾಲು ಕುಡಿಸಿ ಇಷ್ಟೆಲ್ಲ ಸ್ವಚ್ಛ ಮಾಡಿ ಆ ಮಗುವನ್ನು ಅಲಂಕಾರ ಮಾಡಿ ಸುಂದರ ಮಾಡ್ತಾಳೆ. ಆದರೆ ಯಾವ ತಾಯಿಯ ಹೃದಯದಲ್ಲಿಯೂ ಕೂಡ ನಾನು ಮುದುಕಿ ಆದಾಗ ನನ್ನನ್ನು ನೀನು ನೋಡ್ಕೋಬೇಕು ಅಂತನ್ನೋ ಭಾವನೆ ಇರೋದಿಲ್ಲ. ನಿಷ್ಕಾಮ ಪ್ರೇಮ. ಆ ವಾತ್ಸಲ್ಯದಿಂದ ಹಾಲು ಉಕ್ಕಿ ಬರ್ತದೆ, ಕುಡಿಸ್ತಾಳೆ. ನನ್ನ ಕೈ ಕಾಲು ಬಿದ್ದು ಹೋದಾಗ, ನಾ ಮುದುಕಿ ಆದಾಗ ನೀನು ನನಗೆ ಹಾಲು ಕುಡಿಸ್ಬೇಕು ಹೀಗೆ ಅಂತ ಯಾರಾದರೂ ಹೇಳ್ತಾರೆ? ಇಲ್ಲ. ಅಷ್ಟು ನಿಷ್ಕಾಮ ವಾತ್ಸಲ್ಯ. ಅಷ್ಟು ಮಾಡಿ ಚೆನ್ನಾಗಿ ಬೆಳೆಸ್ತಾರೆ, ಅಕ್ಷರ ಕಲಿಸ್ತಾರೆ, ಓದಿಸ್ತಾರೆ, ತಾಳ್ಮೆಯಿಂದ ಎಲ್ಲ ಮಾಡ್ತಾರೆ. ಗಂಡಸರಿಗೆ ತಾಳ್ಮೆ ಇರೋದಿಲ್ಲ ಅಂತ ಮಕ್ಕಳಿಗೆ ಪಾಠ ಹೇಳ್ಕೊಡ್ಲಿಕ್ಕೆಲ್ಲ ಹೆಂಗಸರನ್ನೇ ಇಟ್ಟಿರ್ತಾರೆ. ಗಂಡಸರಿಗೆ ತಾಳ್ಮೆ ತಪ್ಪಿ ಬಡಿದು ಬಿಡ್ತಾರೆ 2 ಸ್ಕೇಲ್ ತಗೊಂಡು. ಹೆಂಗಸರಾದರೂ ಬಡಿಯಲ್ಲ. ಅಷ್ಟು ತಾಳ್ಮೆಯಿಂದ ಹೇಳ್ಕೊಡ್ತಾರೆ ಅವರು. ಅಷ್ಟು ಚೆನ್ನಾಗಿ ಕಲಿಸಿರ್ತಾರೆ. ಎಲ್ಲ ಕಲಿತ ಮೇಲೆ ಕೊನೆಗೆ ದೊಡ್ಡವರಾದ ಮೇಲೆ ಏನಾಗ್ತದೆ ಅಂತಂದರೆ, ನಿಂಗೇನೂ ಗೊತ್ತಾಗಲ್ಲಮ್ಮ ಸುಮ್ಮನಿರು ಅಂತಾರೆ. ತಾವು ದೊಡ್ಡವರಾದಾಗ, ಅಪ್ಪ ಅಮ್ಮ ಮುದುಕರಾದಾಗ ಎಲ್ಲರೂ ಹೇಳೋ ಮತ್ತು ಎಲ್ಲರ ಮನೆಯಲ್ಲೂ ಇದೇ ಇರೋದು, ನಿಮಗೆಲ್ಲ ಗೊತ್ತಾಗಲ್ಲ ಸುಮ್ಮನಿರಿ, ನೀವೆಲ್ಲ ಈಗ ಹಳೆ ಕಾಲದವರು, ಈ ಕಾಲ ಮುಂದುವರೆದಿದೆ, ನಿಮ್ಗೆ ಅರ್ಥ ಆಗಲ್ಲ, ಸುಮ್ಮನಿರಿ, ನಾನೆಲ್ಲ ಮಾಡ್ತೀನಿ ಅಂತಾರೆ. ಅಪ್ಪನಿಗೂ ಹೇಳ್ತಾರೆ, ಅಮ್ಮನಿಗೂ ಹೇಳ್ತಾರೆ. ಆದರೆ ಇಷ್ಟು ಹೇಳುವಷ್ಟು ಬುದ್ಧಿವಂತರನ್ನ ಮಾಡಿದ್ದೆ ಯಾರು? ಆ ಅಪ್ಪ ಅಮ್ಮನೇ ಮಾಡಿರು. ಇದು ತಾಯಿಯ ಸ್ಥಾನ. ಆದರೆ ಪರಮಾತ್ಮನ ಸ್ಥಾನ ಈ ತಾಯಿ ವಾತ್ಸಲ್ಯಕ್ಕಿಂತ ದೊಡ್ಡದು ಅಂತ ಹೇಳ್ತದೆ ಶಾಸ್ತ್ರ. ಯಾಕೆ ಅಂದರೆ, ತಾಯಿಗೆ ನೀನು ನನಗೆ ಉಪಕಾರ ಮಾಡು ಅನ್ನೋ ಭಾವನೆ ಇರೋದಿಲ್ಲ ಹಾಲು ಕುಡಿಸುವಾಗ, ಅದು ನಿಜ. ಆದರೆ ಆ ಮಕ್ಕಳು ಉಪಕಾರ ಮಾಡ್ತಾರೋ ಇಲ್ಲೋ ತಾಯಿಯಂದ್ರಿಗೆ. ತಾಯಿ ಮುದುಕಿ ಆದಾಗ ಕೈ ಹಿಡಿದು ಶುಶ್ರೂಷೆ ಮಾಡ್ತಾರೆ, ಸೇವೆ ಮಾಡ್ತಾರೆ, ಎಲ್ಲ ಕೆಲಸ ಮಾಡ್ತಾರೆ. ಆದರೆ ದನದ ದೃಷ್ಟಾಂತ ಕೊಡ್ತಾರೆ. ಒಂದು ಹಸು ತನ್ನ ಕರುವಿಗೆ ಹಾಲು ಕುಡಿಸ್ತದೆ, ಅದು ಪರಮಾತ್ಮ ಹಾಗೆ ಅಂತ ಹೇಳ್ತಾರೆ. ದನದ ಹಾಗೆ ಅಂತ ಹೇಳ್ತಾರೆ, ತಾಯಿ ಹಾಗೆ ಅಂತ ಹೇಳೋದಿಲ್ಲ, ದನದಂತೆ. ಯಾಕೆ? ದನ ಕರುವಿಗೆ ಹಾಲು ಕುಡಿಸುವಾಗ ನಾವು ನೋಡ್ತೇವೆ, ಸಂಚಾರ ಎಲ್ಲ ಮಾಡುವಾಗ ಬೀದಿ ಮಧ್ಯದಲ್ಲಿ ನಿಂತಿರ್ತದೆ ಒಂದು ಹಸು, ಕರು ಹಾಲು ಕುಡಿತಿರ್ತದೆ. ಎಷ್ಟು ಹಾರ್ನ್ ಮಾಡಿದರೂ ಕೂಡ ಕರು ಹಾಲು ಕುಡಿಯೋದು ಮುಗಿಯೋ ತನಕ ದನ ಕದಲಲ್ಲ. ನೀವು ಹಾರ್ನ್ ಮಾಡ್ತಾ ಇರ್ರಿ ಅಂತ ಹಾಗೇ ನಿಂತಿರ್ತೀವಿ. ಈ ಕಡೆ ಒಂದಿಷ್ಟು ಟ್ರಾಫಿಕ್ ಜಾಮು, ಆ ಕಡೆ ಟ್ರಾಫಿಕ್ ಜಾಮು. ಆದರೆ ಯಾರೂ ಬಿಡಿಸ್ಲಿಕ್ಕೆ ಹೋಗಲ್ಲ, ಓಡಿಸ್ಲಿಕ್ಕೆ ಹೋಗಲ್ಲ, ಪಾಪ ಕುಡಿಲಿ ಅಂತ. ಈ ಕರು ನೋಡಬೇಕು, ಸುಮ್ಮನೆ ಕುಡಿಯೋದಿಲ್ಲ. ಆ ಕೆಚ್ಚಲಿಗೆ ಹಿಂಗೆ ತಿವಿದು ಕುಡಿತದೆ, ಹಾಲು ಜಾಸ್ತಿ ಬರಲಿ ಅಂತ ತಿವಿತದೆ. ಅದಕ್ಕೆ ನೋವಾಗ್ತದೆ, ದನ ಕಾಲೆತ್ತದೆ, ನೋವಾಗಿ ತಡ್ಕೊಳ್ಳದೆ ಕಾಲೆತ್ತದೆ. ಆದರೂ ಮತ್ತೆ ಕಾಲಿಟ್ಟು ಪುನಃ ಹಾಲು ಕೊಡ್ತದೆ. ಒಂದು ಸಲ ಹಾಯೋದಿಲ್ಲ ಅಥವಾ ತಾನು ಓಡಿ ಹೋಗೋದಿಲ್ಲ. ಅಷ್ಟು ಹಾಲು ಕುಡಿಸಿ ಆಮೇಲೆ ಆಚೆ ಈಚೆ ಹೋಗ್ತದೆ. ಆದರೆ ಸ್ವಲ್ಪ ಸಮಯ ಆದಮೇಲೆ ಆ ಕರು ಎಲ್ಲೋ ದನ ಎಲ್ಲೋ
ಅದನ್ನು ಯಾರೋ ತೊಗೊಂಡು ಹೋಗ್ತಾರೆ. ದನ ಇನ್ನೊಂದು ಕಡೆ ಇರ್ತದೆ. ಪರಸ್ಪರ ಸಂಬಂಧವೇ ಇರೋದಿಲ್ಲ. ಭಾಳ ವಿಚಿತ್ರ ಇದು. ಮನುಷ್ಯರಲ್ಲಿ ಸಂಬಂಧ ಇರ್ತದೆ. ವಯಸ್ಸಾಗಿ ಆಗಲಿ ಹೋಗೋ ತನಕನೂ ಕೂಡ ಸಂಬಂಧ ಇರ್ತದೆ. ಆಗಲಿದ ಮೇಲೂ ಕೂಡ ವರ್ಷಕ್ಕೊಂದು ಸಲ ಶ್ರಾದ್ದ ಅಂತ ಎಲ್ಲ ಸೇರಿ ಶ್ರಾದ್ದ ಮಾಡಿ ತಮ್ಮ ಕೃತಜ್ಞತೆ ಸಲ್ಲಿಸ್ತಾರೆ. ಆದರೆ ದನಗಳಲ್ಲಿ ಉಂಟ ಆ ಕರು ದೊಡ್ಡದಾಯಿತು, ಹಾಲು ಕುಡಿಯೋದು ಬಿಟ್ಟು ದೊಡ್ಡದಾಯಿತು ಅಂತಂದರೆ ಇನ್ನೊಂದು ಕಡೆ ಸಾಕ್ತದೆ. ಯಾರೋ ಒಬ್ಬರು ಕೊಂಡ್ಕೊಳ್ತಾರೆ, ಆ ದನವನ್ನು ಇನ್ಯಾರೋ ಕೊಂಡ್ಕೊಳ್ತಾರೆ. ಗಂಡು ಕರು ಆದ್ರಂತೂ ಅದು ಬೇರೆ ಕಡೆ, ಇದು ಬೇರೆ ಕಡೆನೇ. ಸಂಪರ್ಕವೇ ಮಾತೃ ಪ್ರಜ್ಞೆನೇ ಕಳೆದು ಬಿಡ್ತಾನಂತ, ಮರೆಸಿಬಿಡ್ತಾನಂತೆ ದೇವರು. ಸಂಪರ್ಕವೇ ಇರೋದು. ಯಾರು ಮನುಷ್ಯರು ಕಾಯೋದಷ್ಟೇ. ಒಂದು ದನ ಮುದಿಯಾಯಿತು ಅಂತಂದರೆ ಅದ್ರ ಕರು ಬಂದು ಏನಾದರೂ ನೋಡ್ಕೊಂಡು ಹೋಗ್ತದ? ನನ್ನ ತಾಯಿ ಮುದುಕಿಯಾಗಿದ್ದಾಳೆ, ಯೋಗಕ್ಷೇಮ ನೋಡೋಣ ಅಂತ ಬರ್ತದ? ಇಲ್ಲ. ಯಾರೋ ಪಶುವೈದ್ಯರನ್ನ ಕರೆಸ್ತಾರೆ, ಇನ್ಯಾರೋ ಇಂಜೆಕ್ಷನ್ ಕೊಡಿಸ್ತಾರೆ, ಮೇವು ಹಾಕ್ತಾರೆ ಹೊರತು ಆ ಕರು ಬರೋದು ಅಂತ ಇಲ್ಲವೇ ಇಲ್ಲ. ಇದು ಅದರ ಹತ್ರ ಹೋಗೋದಲ್ಲ, ಅದು ಇದರ ಹತ್ರ ಬರೋದು. ಆದರೂ ಆ ದನ ಮಾತ್ರ ಕರುವಿಗೆ ಅಷ್ಟು ವಾತ್ಸಲ್ಯದಿಂದ ಹಾಲು ಕುಡಿಸ್ತದೆ. ಹಾಗೆ ಪರಮಾತ್ಮ ಭಕ್ತರ ಮೇಲೆ ವಾತ್ಸಲ್ಯ ತೋರಿಸಿ ಕಾಲಕ್ಕೆ ಬುದ್ಧಿ ಕೊಡ್ತಾನೆ, ಆಹಾರ ಕೊಡ್ತಾ ಇದ್ದಾನೆ, ಎಲ್ಲಿ ಹೆಜ್ಜೆ ಇಡಬೇಕು, ಏನು ಡಿಸಿಷನ್ ತೊಗೊಳ್ಬೇಕು ಎಲ್ಲ ಪ್ರೇರಣೆ ಮಾಡ್ತಿರ್ತಾನೆ. ನಾವು ಅವನಿಗೆ ಮಾಡಿದರೂ ಸರಿ ಬಿಟ್ಟರೂ ಸರಿ ಮಾಡ್ತಿರ್ತಾನೆ. ಮಾಡೋದು ನಮ್ಮ ಧರ್ಮ. ದನಗಳಂತೆ ಆಗಬಾರ್ದು, ಪಶು ಪ್ರವೃತ್ತಿ ಆಗಬಾರ್ದು. ಆ ಪರಮಾತ್ಮನಿಗೆ ವೃದ್ಧಾಪ್ಯ ಏನು ಬರೋದಿಲ್ಲ. ಅವನು ಮುದುಕನಾದ, ನಾವು ಆವಾಗ ಮುದುಕಾದಾಗ ನಾವು ನೋಡ್ಕೋತೀವಿ ಅವನ್ನ ಅಂತ ಹೇಳಿದರೆ ಅದಿಲ್ಲ. ಆದರೂ ನಮ್ಮ ಕರ್ತವ್ಯ ನಾವು ಮಾಡಬೇಕು. ಇದು ಆ ಮಾತೃ ವಾತ್ಸಲ್ಯ ಆ ಭಗವಂತನದ್ದು. ಹಾಗೆ ಅದನ್ನು ಅರ್ಥ ಮಾಡಿಕೊಂಡು ಧ್ರುವರಾಜರು ಹೋಗ್ತಾರೆ. ಆಮೇಲೆ ವತ್ಸರ ರಾಜನಾದ. ಅವನ ಪರಂಪರೆಯಲ್ಲಿ ಅಂಗರಾಜ ಅಂತ ಬಂದ ಪ್ರಸಿದ್ಧ ರಾಜ, ಅಂಗದೇಶ ನಿರ್ಮಾಣ ಮಾಡಿದವನೇ ಅಂಗರಾಜ. ಅವನು ಮದುವೆ ಮಾಡಿಕೊಂಡದ್ದು ಒಂದು ದೈತ್ಯ ಕುಲದ ಕನ್ಯೆಯನ್ನು. ದೈತ್ಯ ಕುಲದ ಕನ್ಯೆ ತಂದು ಮದುವೆ ಮಾಡಿಕೊಂಡ. ಒಂದು ಮಗುನೂ ಹುಟ್ಟಿತು. ಆದರೆ ಹುಟ್ಟಿದ ಮಗುವಿಗೆ ವೇನ ಅಂತ ಹೆಸರಿಟ್ಟು. ವೇನ ಅಂತ ಭಾಗವತದಲ್ಲಿ ಅವನ ಹೆಸರು. ಇದನ್ನು ಕೇಳಿ ಯಾರೂ ಮತ್ತು ತಮ್ಮ ಮಕ್ಕಳಿಗೆ ವೇನ ಅಂತ ಹೆಸರಿಡಬಾರ್ದು. ಒಳ್ಳೆ ಹೆಸರು ಚೆನ್ನಾಗಿದೆ, 2 ಅಕ್ಷರದ ಹೆಸರು ಅಂತ ಹೇಳಿಬಿಟ್ಟು ವೇನ ಅಂತ ಇಡ್ಲಿಕ್ಕೆ ಹೋಗಬಾರ್ದು. ವೇನ ಅಂದರೆ ಪೀಡೆ ಅಂತ ಅರ್ಥ ಅಷ್ಟೆ. ಆ ಮಗುವಿಗೆ ಎಲ್ಲರೂ ಸೇರಿ, ತಂದೆ ತಾಯಿ ಖಂಡಿತ ಇಟ್ಟಿರಲಿಕ್ಕಿಲ್ಲ. ಯಾರಾದರೂ ಮಕ್ಕಳಿಗೆ ಪೀಡೆ ಅಂತ ಹೆಸರಿಡ್ತಾರೆ. ಜನ ಕರೆದ್ರಂತೆ, ಯಾಕಾದರೂ ಹುಟ್ಟಿತೋ ಪೀಡೆ ಅಂತಂದ್ರಂತೆ. ಅಷ್ಟು ಲೋಕಕಂಟಕನಾಗಿದ್ದ ವೇನ. ಧ್ರುವನ ವಂಶದವನು, ಎಂಥ ಭಕ್ತ ಧ್ರುವ. ಆದರೆ ಅವನ ವಂಶದಲ್ಲಿ ಬಂದ ವೇನ ಮಾತ್ರ ಪರಮ ನೀಚ. ಎಲ್ಲ ಮಕ್ಕಳನ್ನು ದನಕ್ಕೆ ಬಡದ ಹಾಗೆ ಬಡಿಯೋದು, ಸುಲಿಗೆ ಮಾಡೋದು, ದರೋಡೆ ಮಾಡೋದು. ಪ್ರತಿನಿತ್ಯ ಅಂಗರಾಜನ ಮನೆಯಲ್ಲಿ ಕಂಪ್ಲೇಂಟು, ನಿನ್ನ ಮಗ ಹಾಗೆ ಮಾಡಿದ, ಹೀಗೆ ಮಾಡಿ. ಇಂಥ ನೀಚ ಮಗ ಹುಟ್ಟಿದ ಅಂಗರಾಜನಿಗೆ. ಯಾಕೆ? ದೈತ್ಯ ಕುಲದ ಕನ್ಯೆಯನ್ನು ಮದುವೆ ಮಾಡಿಕೊಂಡದ್ದು. ಆದ್ದರಿಂದ ಕುಲ ನೋಡಿ ಒಳ್ಳೆ ಕುಲದಿಂದ ಕನ್ಯೆ ತರಬೇಕು, ಒಳ್ಳೆ ಕುಲದಿಂದ ತರಬೇಕು. ಆವಾಗ ಒಳ್ಳೆ ಮಕ್ಕಳು ಹುಟ್ಟುತ್ತಾರೆ. ಇಲ್ಲದಿದ್ದರೆ ಮಾತೃಜಾತಿ ಪಿತೃಗುಣ ಅಂತ ಅದೇ ಸ್ವಭಾವ ಬಂದುಬಿಡ್ತದೆ. ಒಬ್ಬ ವ್ಯಕ್ತಿ ಇದ್ದಂತೆ, ಪಿಕ್ ಪ್ಯಾಕೆಟ್ ಮಾಡುವನು, ಜೇಬು ಕಳ್ಳ, ಪ್ರಸಿದ್ಧ. ಅದರಲ್ಲೇನು ಫಸ್ಟ್ ರ್ಯಾಂಕ್ ಅದರಲ್ಲಿ ಮಾತ್ರ. ಅಂಥ ಜೇಬು ಕಳ್ಳ ಯಾವ ಪೊಲೀಸರಿಗೂ ಸಿಕ್ಕಿಲ್ಲಂತೆ. ಯಾಕೆಂದರೆ ಅವ್ರದ್ದೇ ಜೇಬು ಕತ್ತರಿಸ್ತಿದ್ದಂತೆ. ಪೊಲೀಸರದ್ದೇ ಪಿಕ್ ಪ್ಯಾಕೆಟ್ ಮಾಡುವಂಥ ಕಳ್ಳ. ಒಂದು ದಿವಸ ಅವನು ಬಸ್ಸಿನಲ್ಲಿ ಹೋಗುವಾಗ ಅವನದೇ ಪಿಕ್ ಪ್ಯಾಕೆಟ್ ಆಯ್ತಂತೆ. ಕಳ್ಳಂದೇ ಯಾರು ಮಾಡಿದ್ದು ಅಂದ್ರೆ ಒಂದು ಹುಡುಗಿ. ಅದು ಇನ್ನೂ ಆಶ್ಚರ್ಯ. ಯಾರೋ ಗಂಡಸರು ಮಾಡಿದ್ದಿಲ್ಲ, ಒಂದು ಹುಡುಗಿ ಈ ಪಿಕ್ ಪ್ಯಾಕೆಟ್ನ ಫಸ್ಟ್ ರ್ಯಾಂಕ್ ಅದನ್ನೆಲ್ಲ ಅವನದನ್ನೇ ಪಿಕ್ ಪ್ಯಾಕೆಟ್ ಮಾಡಿದ್ದಂತೆ. ಅವನಿಗೆ ಆಶ್ಚರ್ಯ ಆಯಿತು. ನಂದು ಜೇಬು ಕತ್ತರಿಸ್ಬೇಕಾದ್ರೆ ಯಾರಿದ್ದಾರೆ? ಯಾವುದೋ ಹುಡುಗಿ ಕೂಡಲೇ ಇಳಿದು ಹೋಯಿತು, ಗೊತ್ತಾಯಿತು ಅಂತ ಅವನಿಗೆ ಅಂದರು ಯಾರೋ. ಹಾಗಾದ್ರೆ ಅವಳನ್ನು ಪತ್ತೆ ಹಚ್ಚುತ್ತೇನೆ ಅಂತ ಹುಡುಕಿ ಇಂತೂ ಪತ್ತೆ ಹಚ್ಚಿದ ಇವ. ಪತ್ತೆ ಹಚ್ಚಿ ಅವಳು ಹೆದರಿದಾಗ ಹೇಳಿದಂತೆ, ನೀನೇನು ಯೋಚನೆ ಮಾಡಬೇಡ, ನಿನ್ನನ್ನು ಹುಡ್ಕೊಂಡು ಬಂದದ್ದು ನಾನು ಮದುವೆ ಮಾಡ್ಕೊಳ್ಳಿಕ್ಕೆ ಅನ್ನಂತ. ನಾನು ನಿನ್ನನ್ನು ಮದುವೆ ಮಾಡ್ಕೊಳ್ತೇನೆ, ಯಾಕೆಂದರೆ ನಂದು ಅದೇ ಕಸಬು, ಇಬ್ಬರಿಗೂ ಸರಿ ಹೋಗ್ತದೆ. ಡಾಕ್ಟ್ರ್ ಮದುವೆ ಮಾಡ್ಕೋತಾರೆ ನೋಡಿ ಹಾಗೆ. ನಾನು ಡಾಕ್ಟ್ರು, ಹೆಣ್ಣು ಡಾಕ್ಟ್ರ್ ಆಗಿದ್ದರೆ ಒಳ್ಳೆಯದೇ ಆಗ್ತದೆ ಅಂತ. ನಾನು ಪಿಕ್ ಪ್ಯಾಕೆಟ್ ಮಾಡೋನು, ನೀನು ಅದೇ ಸರಿ ಹೋಯಿತು ಅಂತ. ಆಯಿತು ಅಂತ ಅವಳು ಒಪ್ಪಿದ್ಲು. ಇವರಿಬ್ಬರು ಸೇರಿ ಮದುವೆ ಮಾಡಿಕೊಂಡ್ರು. ಒಂದು 2 ವರ್ಷಕ್ಕೆ ಒಂದು ಮಗುನೂ ಹುಟ್ಟಿತಂತೆ. ಸ್ವಾರಸ್ಯ ಅಂದರೆ ಆ ಮಗು ಹುಟ್ಟುವಾಗಲೇ ಆ ಸೂಲ್ಗಿತ್ತಿ ಅಂತ ಇರ್ತಾಳೆ ನೋಡಿ, ಹಡಿಯೋಳು, ಅವಳದು ಉಂಗುರ ಕದೀತಂತ. ಹುಟ್ಟುವಾಗ ಸೂಲ್ಗಿತ್ತಿ ಉಂಗುರ ಕದೀತಂತೆ. ಇವಳು ನೋಡ್ಕೋತಾಳೆ, ಎಲ್ಲ ಕೈ ತೊಳ್ಕೊಳ್ಳೋಗಿ ನೋಡಿ ಉಂಗುರ ಇಲ್ಲ.
ಎಲ್ಲಿ ಹೋಯ್ತು ಉಂಗುರ ಅಂದರೆ ಆ ಮಗು ಹಿಂಗೆ ಹಿಡ್ಕೊಂಡು ಕೂತಿದೆ ಅಂತೆ. ಕೈ ಹುಟ್ಟಿದ ಮಕ್ಕಳೆಲ್ಲ ಹಿಂಗೆ ಹಿಡ್ಕೊಂಡಿರ್ತಾವೆ, ಕೈ ಹಿಡ್ಕೊಂಡು ಕೂತಿದೆ. ಬಹುಶಃ ಇರಬೇಕು ಅಂತ ನೋಡಿದರೆ ಅದರಲ್ಲಿ ಉಂಗುರ ಇತ್ತು. ಸುಮ್ಮನೆ ಹೇಳ್ತಾರೆ ತಮಾಷೆ. ಅಂದರೆ ತಂದೆ ತಾಯಿ ಇಬ್ಬರು ಪ್ಯಾಕೆಟ್ ಮಾಡೋರು ಅಂತ ಆದರೆ ಹುಟ್ಟಿದ ಮಗು ಇನ್ನೂ ಮುಂದುವರೆದು ಹುಟ್ಟುವಾಗಲೇ ಸುಲ್ಗಿತ್ತಿ ಉಂಗುರ ಕದೀತಂತೆ ಅಂತ. ವೇನ ಅಂಥವನು ಒಳ್ಳೆ ಕಲೆ. ದುಷ್ಕುಲಾದಪಿ ಅಂತ ಹೇಳಾಗಲ್ಲ, ಒಳ್ಳೆ ಕುಲದಿಂದ ಕನ್ಯೆ ತರಬೇಕು. ಆವಾಗ ಅದು ವೇನ ಇಂಥವನಾಗಿದ್ದ. ಕೊನೆಗೆ ಬ್ರಾಹ್ಮಣರು ಆ ವೇನನನ್ನು ತಮ್ಮ ಮಂತ್ರದ ಬಲದಿಂದ ಸಂಹಾರ ಮಾಡ್ತಾರೆ. ಮಂತ್ರದ ಬಲ ಬ್ರಾಹ್ಮಣರಿಗೆ ಹೇಳೋದು ಮಂತ್ರಾಯುಧ ಬ್ರಾಹ್ಮಣ ಅಂತ. ಅವರಿಗೆ ಆಯುಧ ಬೇರೇನಿಲ್ಲ, ಮಂತ್ರವೇ ಆಯುಧ. ವೇನನ ದೌರ್ಜನ್ಯ ಎಷ್ಟಾಯಿತು ಅಂತಂದರೆ ಇಡೀ ದೇಶದಲ್ಲಿ ದೇವಾಲಯಗಳಲ್ಲಿ ಪೂಜೆ ನಿಲ್ಲಿಸಿದ್ನಂತೆ. ಎಲ್ಲೂ ಪೂಜೆ ಮಾಡಿ ದೊಡ್ಡ ದೊಡ್ಡ ದೇವಾಲಯಗಳು ಅದನ್ನೆಲ್ಲ ಏನೇನೋ ಫ್ಯಾಕ್ಟ್ರಿಗಳು ಮಾಡಿಬಿಟ್ಟ. ಯಾಕೆ ಬೇಕಿಷ್ಟು ದೊಡ್ಡ ದೇವಾಲಯ ಅಂತ. ವೇದ ಪಾಠಶಾಲೆಗಳನ್ನೆಲ್ಲ ನಿಲ್ಲಿಸಿದ. ವೇದ ಓದಿ ಏನು ಉಪಯೋಗ? ಅದರಿಂದ ಏನು ಹಣ ಉತ್ಪತ್ತಿ ಆಗೋದಿಲ್ಲ. ದೇವರಿದ್ದರೆ ಉತ್ಸವ ಮಾಡು, ದೇವ್ರದ್ದು ಉತ್ಸವ, ಅದು ಖರ್ಚು ಜಾಸ್ತಿ, ಸುಮ್ಮನೆ ಖರ್ಚು. ಹೋಮ ಹವನ ವ್ಯರ್ಥವಾಗಿ ತುಪ್ಪ ಸುರಿಯೋದು ಅದು ಬೇಡ, ಹೋಮ ಹವನಗಳು ಬೇಡ. ದೇವಾಲಯ ಇದ್ದರೆ ವರ್ಷಕ್ಕೊಂದು ಉತ್ಸವ ಮಾಡಬೇಕಾಗ್ತದೆ, ಭಾಳ ಖರ್ಚಾಗ್ತದೆ, ಬೇಡ. ಆದಾಯ ಇದ್ದರೆ ಏನು ಹೇಳಿ ಅದನ್ನು ಮಾಡೋಣ. ಆದ್ದರಿಂದ ದೇವಾಲಯ ಬೇಡ, ಇದು ಬೇಡ, ಹೀಗೆಲ್ಲ ಧರ್ಮನಾಶ ಮಾಡ್ತಾ ಬಂದ. ಬ್ರಾಹ್ಮಣರೆಲ್ಲ ಅವನಿಗೆ ವಿದ್ವಾದ ಹೇಳಿದರು, ಒಂದು ರಾಷ್ಟ್ರ ಚೆನ್ನಾಗಿ ನಡಿಬೇಕಾದರೆ 4 ಅಂಗಗಳಿರಬೇಕು. ಒಂದು ರಥ, ಒಂದು ಕಾರು ಸರಿಯಾಗಿ ನಡಿಬೇಕಾದ್ರೆ 4 ಟೈರ್ ಚೆನ್ನಾಗಿರಬೇಕು. ಒಂದು ಪಂಚರ್ ಆದರೆ ಗಾಡಿ ಮುಂದಕ್ಕೆ ಹೋಗಲ್ಲ. ಹಾಗೆ ರಾಷ್ಟ್ರ ಮುನ್ನಡಿಬೇಕಾದರೆ 4 ಅಂಗಗಳು ಬೇಕು. ಧರ್ಮಾಂಗ, ನ್ಯಾಯಾಂಗ, ಅರ್ಥಾಂಗ ಅಂದರೆ ಹಣಕಾಸು, ಅದು ಬೇಕು. ಧರ್ಮ, ನ್ಯಾಯ, ಅರ್ಥ, ಇನ್ನೊಂದು ಸೇನಾಂಗ, ಸೈನಿಕರು ಬೇಕು, ಬಲ ಬೇಕು. ಈ 4 ಇದ್ದರೆ ರಾಷ್ಟ್ರ ಚೆನ್ನಾಗಿ ನಡೀತದೆ. 4 ಚಕ್ರ ಇದ್ದರೆ ರಥ ಮುಂದಕ್ಕೆ ಹೋಗ್ತದೆ. ಹಾಗೆ ಬರೀ ರಾಷ್ಟ್ರಕ್ಕಲ್ಲ, ಒಂದು ಊರಿಗೆ ಒಂದು ಮನೆ ಚೆನ್ನಾಗಿ ನಡ್ಕೊಂಡು ಹೋಗಬೇಕಾದರೂ ಕೂಡ ಆ ಮನೆಯಲ್ಲಿ ಹಣಕಾಸು ಇರಬೇಕು, ಬಲನೂ ಇರಬೇಕು, ಧರ್ಮ ಇರಬೇಕು, ಮುನ್ನಡೀತದೆ, ಚೆನ್ನಾಗಿ ಮುನ್ನಡೀತದೆ. ಒಂದು ಅಂಗ ಇಲ್ಲ, ಧರ್ಮಾಂಗ ಇಲ್ಲ, ಬೇಡ ಅಂತದನ್ನು ಬಿಟ್ಟುಬಿಟ್ರೆ ಊನಾಂಗ ಆಗ್ತದಷ್ಟೆ, ಅಂಗವಿಕಲ ರಾಷ್ಟ್ರ ಅಂತ ಆಗ್ತದೆ. ಆದ್ದರಿಂದ ಧರ್ಮಾಂಗ, ನ್ಯಾಯ, ನೀತಿ ಅದು ಬೇಕು. ಇವು 4 ಮಾಡಿದ್ದಾನೆ ಪರಮಾತ್ಮ. ಅದರಲ್ಲಿ ಧರ್ಮನಾಶ ನೀನೇ ಮಾಡಿಬಿಟ್ರೆ ಹೇಗೆ, ರಾಷ್ಟ್ರ ಮುನ್ನಡೆಯೋದು ಹೇಗೆ ಅಂದರು. ಅವನಿಗೆ ಸರಿ ಹೋಯ್ತು, ಹೌದು ಹಾಗಾದ್ರೆ ಮಾಡಿ. ಊನಾಂಗ ಆಗೋದು ಬೇಡ, ಅಂಗವಿಕಲ ರಾಷ್ಟ್ರ ಆಗೋದು ಬೇಡ, ಧರ್ಮ ನಡೀಲಿ. ಆದರೆ ಯಾವುದು ಧರ್ಮ ಅನ್ನೋದನ್ನು ನಾನು ಡಿಸೈಡ್ ಮಾಡ್ತೀನಿ ಅಂದ ಅವನು. ಮನುಸ್ಮೃತಿ, ಯಾಜ್ಞವಲ್ಕ್ಯ ಸ್ಮೃತಿ ಅವೆಲ್ಲ ಅಲ್ಲ. ಯಾವುದು ಧರ್ಮ, ನಾನು ರಾಜ, ನಾ ಹೇಳ್ತೇನೆ ಇದು ಧರ್ಮ ಅಂತ. ಈಗ ರಥೋತ್ಸವನ ಮಾಡಬೇಕಲ್ಲ, ಮಾಡಿ. ರಥೋತ್ಸವ ಹತ್ತಿರ ಬಂದಿತ್ತು, ಮಾಡಬೇಕು, ಮಾಡಿ. ನನ್ನನ್ನೇ ಕೂಡಿಸಿ ಒಂದು ರೌಂಡ್ ಹೇಳಿರಿ ಅಂತ. ನಾನು ಆಳ್ತಾ ಇದ್ದೀನಿ, ರಾಜ್ಯ ಆಳ್ತಾ ಇರುವ ನಾನು ದೇವರಿರುವಾಗ, ಪ್ರತ್ಯಕ್ಷ ದೇವರು ನಾನಿರುವಾಗ ಇನ್ಯಾವುದೋ ಹಿತ್ತಾಳೆ ಪ್ರತಿಮೆ ಇಟ್ಟು ಯಾಕೆ ಎಳಿತೀರಿ? ನನ್ನನ್ನು ಕೂಡಿಸಿ ಒಂದು ರೌಂಡ್ ಹೇಳಿರಿ. ಇನ್ಯಾರೋ ಕೇಳಿದ್ರು, ಪಂಚಾಮೃತ ಮಾಡಬೇಕಾಗಿದೆ ಅಂದರು. ನನಗೇ ಮಾಡಿ ಅಂತಂದರು. ನನಗೇ ಮಾಡಿ, ನಾಲಿಗೆ ಚಾಚುತ್ತೀನಿ, ಜೇನುತುಪ್ಪ ಬೀಳುತ್ತೆ ಅಷ್ಟೆ, ಪಂಚಾಮೃತ ನನಗೆ ಅಂತ. ಅಲ್ಲಿ ದೇವಸ್ಥಾನ ಪ್ರತಿಷ್ಠೆ ಮಾಡಬೇಕಾಗಿದೆ, ದೇವರ ಪ್ರತಿಮೆ ಬೇಡ, ನಂದೇ ಪ್ರತಿಷ್ಠೆ ಮಾಡಿರಿ ಅಂತ. ಸರ್ಕಲ್ನಲ್ಲಿ ನಂದೇ ಪ್ರತಿಷ್ಠೆ ಮಾಡಿ, ಯಾರು ಬೇಡ ಅಂತಾರೆ. ನನ್ನ ಪ್ರತಿಷ್ಠೆ ಮಾಡಿ, ನನಗೆ ಉತ್ಸವ ಮಾಡಿರಿ, ನನಗೆ ದೇವಾಲಯ ಕಟ್ಟಿರಿ, ಏನು ಧರ್ಮ ಮಾಡ್ತೀರಿ ನನಗೆ ಮಾಡಿರಿ. ಯಾಕೆ? ನಾನು ರಾಜನೇ ದೇವರು, ಪ್ರತ್ಯಕ್ಷ ದೇವತೆ ನನಗೆ ಮಾಡಿರಿ ಅಂತ ಶುರು ಮಾಡಿದ್ದೆ. ಯಾರೋ ಒಬ್ಬರು ಕೇಳಿದರು, ಅಮಾವಾಸ್ಯೆ ಬಂದಿದೆ, ಶ್ರಾದ್ದ ಮಾಡಬೇಕು, ಯಾರಿಗೆ ಅಂದರು. ನನಗೆ ಮಾಡಿರಿ ಅಂತ ಇಂಥ ದೌರ್ಜನ್ಯ. ಅದು ಅವನಿಗೆ ಮಾಡಬೇಕು. ಎಳ್ಳು ನೀರು ಬಿಡಬೇಕಾಗಿದೆ, ತರ್ಪಣ ಕೊಡಬೇಕಾಗಿದೆ, ನನಗೇ ಬಿಡ್ರಿ ಅಂತಂದು. ಅದಕ್ಕೆ ಬ್ರಾಹ್ಮಣರು ಇವನಿಗೆ ಬುದ್ಧಿವಾದ ಹೇಳಿ ಉಪಯೋಗ ಇಲ್ಲ ಅಂತ ಹೇಳಿ ಜೀವಚ್ಛ್ರಾದ್ದ ಮಾಡಿ ಅವನನ್ನು ಸಾಯಿಸಿಬಿಟ್ರು, ತಮ್ಮ ಮಂತ್ರದಿಂದ ಸಾಯಿಸಿಬಿಟ್ರು. ಆಮೇಲೆ ಅರಾಜಕತೆ ಬಂತು ಅಂತ ಹೇಳಿ ಅವನ ಪೃಥು ಚಕ್ರವರ್ತಿಯನ್ನು ಹುಟ್ಟಿಸ್ತಾರೆ. ಅಂದರೆ ಅವನ ಬಲಗೈಯನ್ನು ಮಥನ ಮಾಡಿದರು ದರ್ಭೆಯಿಂದ. ಆವಾಗ ಪೃಥು ಅಂತ ಒಬ್ಬ ಚಕ್ರವರ್ತಿ ಹುಟ್ಟಿದ. ಅವನಲ್ಲಿ ರಾಜರಾಜೇಶ್ವರ ಅಂತ ಪರಮಾತ್ಮನ ಆವೇಶ ಇತ್ತು. ಆ ಪೃಥು ಚೆನ್ನಾಗಿ ಭೂಮಿಯನ್ನು ಆಳಿದ. ವೇನನ ಕಾಲದಲ್ಲಿ ಇಡೀ ಭೂಮಂಡಲದಲ್ಲಿ ಧರ್ಮನಾಶ ಆಗಿ ಹೋಗಿತ್ತು, ಧರ್ಮನಾಶ ಆಗಿತ್ತು.
ಎಲ್ಲಿಯೂ ಪೂಜೆ ಇಲ್ಲ, ಉತ್ಸವ ಇಲ್ಲ, ದೇವರ ಉತ್ಸವ ಇಲ್ಲ, ಪೂಜೆ. ಹಿಂದಿನ ಕಾಲದಲ್ಲಿ ಪದ್ಧತಿ ಇತ್ತು, ಒಂದು ಊರಿನಲ್ಲಿ ಆ ಊರಿನ ದೇವರ ಉತ್ಸವ ನಡೆಯುವಾಗ ಮನೆಯಲ್ಲಿ ಯಾರೂ ತಮ್ಮ ಮನೆಯಲ್ಲಿ ಉಪನಯನ ಮದುವೆ ಇಟ್ಕೊಳ್ಬಾರ್ದು ಅಂತ ನಿಯಮ ಇತ್ತು. ಯಾಕೆ, ಮನೆಯಲ್ಲಿ ನೀವು ಉಪನಯನ ಮದುವೆ ಮಾಡ್ತಾ ಹೋದರೆ ದೇವರ ಉತ್ಸವಕ್ಕೆ ಜನ ಇಲ್ಲ ಅಂತ ಆಗ್ತದೆ. ಎಲ್ಲರೂ ಊರಿನ ದೇವರ ಉತ್ಸವಕ್ಕೆ ಪಾಲ್ಗೊಳ್ಳಬೇಕು, ರಾಜನ ಆಜ್ಞೆ ಇತ್ತು ಹಾಗೆ. ಅದರಿಂದ ಯಾರೂ ಮನೆಯಲ್ಲಿ ಮಾಡ್ತಾ ಇದ್ದಿಲ್ಲ. ಇವತ್ತಿಗೂ ಕೆಲವು ಕಡೆ ಹಾಗುಂಟು. ಮನೆಯಲ್ಲಿ ಊರಿನ ಉತ್ಸವ ನಡೀತಾ ಇದೆ, ಆ ಸಂದರ್ಭದಲ್ಲಿ ಮುಹೂರ್ತ ಇಡಬೇಡ್ರಿ ಅಂತ ಹೇಳ್ತಾರೆ. ಯಾಕೆ, ನಾವು ಉತ್ಸವದಲ್ಲಿ ಪಾಲ್ಗೊಳ್ಬೇಕಾ? ನಮ್ಮ ಮಗನ ಉಪನಯನ ಮದುವೆಯಲ್ಲಿ ಪಾಲ್ಗೊಳ್ಬೇಕಾ? ಉತ್ಸವ ನಡೆಯುವಾಗ ಊರು ಬಿಟ್ಟು ಹೋಗಬಾರ್ದು ಅಂತಿದ್ದು. ಊರಿನಲ್ಲಿ ಇದ್ದವರು ಊರು ಬಿಟ್ಟು ಹೋಗಬಾರ್ದು. ಇನ್ನೂ ಕೆಲವರು ಭಕ್ತರಾದವರು ಬೇರೆ ಊರಲ್ಲಿದ್ದರು, ಊರಿನ ಉತ್ಸವ ಅಂತ ಒಂದು ದಿವಸ ಆದರೂ ಬಂದು ಹೋಗ್ತಾರೆ. ಇಲ್ಲದಿದ್ದರೆ 7 ದಿವಸ 8 ದಿವಸ ಉತ್ಸವ ನಡೆಯುವವರೆಗೆ ಅಲ್ಲಿರಬೇಕು. ಅದೆಲ್ಲ ನಿಲ್ಲಿಸಿಬಿಟ್ಟ ವೇನ. ಉತ್ಸವ ನಿಂತು ಹೋಯಿತು, ಆ ವೇದಾಧ್ಯಯನ ನಿಂತು ಹೋಯಿತು, ಧರ್ಮನೇ ನಿಂತು ಹೋಯಿತು. ಇವನು ಪೃಥು ಚಕ್ರವರ್ತಿ ಅದನ್ನೆಲ್ಲ ಪುನರುಜ್ಜೀವನಗೊಳಿಸಿದ. ಮನೆಯಲ್ಲಿ ದೇವತಾರ್ಚನೆ ನಡೀಬೇಕು ಅಂತ ವ್ಯವಸ್ಥೆ ಮಾಡಿದ. ಪ್ರತಿಯೊಬ್ಬರೂ ಕೂಡ ಮನೆಯಲ್ಲಿ ದೇವರ ಪೂಜೆ ಮಾಡಬೇಕು. ಧರ್ಮ ಕಾರ್ಯ ಅಂತೇನಿದೆ ಅದನ್ನು ಮಾಡಬೇಕು. 4 ಅಂಗಗಳಲ್ಲಿ ಧರ್ಮಾಂಗವೇ ಶ್ರೇಷ್ಠ, ಬಲಿಷ್ಠವಾದ ಅಂಗ ಅದು. ಅದನ್ನು ನಡೆಸಬೇಕು ಅಂತ ಧರ್ಮ ಸ್ಥಾಪನೆ ಮಾಡಿದ ಪೃಥು. ಆಮೇಲೆ ಒಂದು ದಿವಸ ಸಿಂಹಾಸನದಲ್ಲಿ ಕೂಡಲಿಲ್ಲಂತೆ. ಅವನನ್ನು ಆದಿರಾಜ ಅಂತ ಕರೀತಾರೆ. ಗ್ರಾಮಗಳಿಗೆ ತಿರುಗಿ ಪ್ರತಿಯೊಂದು ಗ್ರಾಮದಲ್ಲಿ ದೇವಾಲಯ ಹಾಳು ಬಿದ್ದೋಗಿತ್ತಂತೆ. ಕಾಂಪೌಂಡು ಬಿದ್ದೋಗಿದೆ, ಯಾರೂ ಕಟ್ಟಿಸೋರಿಲ್ಲ, ಪೂಜೆ ಇಲ್ಲ ದೇವಾಲಯದಲ್ಲಿ. ನಿರುದ್ಯೋಗಿಗಳೆಲ್ಲ ಅಲ್ಲಿ ಕೂತುಕೊಂಡು ಹುಲಿ ಮನೆ ಆಟ ಆಡೋದು ಇವತ್ತಿಗೂ ಹಾಗೇ ಇದೆ. ಅನೇಕ ಗ್ರಾಮಗಳಲ್ಲಿ ಹೋದರೆ ಜನಮೇಜಯ ಪ್ರತಿಷ್ಠಿತ ಪ್ರಾಣದೇವರು ಅಂತಾರೆ, ಯಾರ್ಯಾರೋ ಪ್ರಾಚೀನರದ್ದು. ಆದರೆ ಆ ಗ್ರಾಮಗಳಲ್ಲಿ ದೇವಾಲಯದ ಪರಿಸ್ಥಿತಿ ಮಾತ್ರ ಬೇಡ, ಯಾರಿಗೂ ಬೇಡ. ಪಕ್ಕದಲ್ಲಿ ದೊಡ್ಡ ಮನೆ ಆಗ್ತಾ ಇರ್ತದೆ, 1-2 ಇಟ್ಟಿಗೆ ಹಾಕಿದರೆ ಸಾಕು, ಇಲ್ಲಿ ಕಾಂಪೌಂಡ್ ಆಗ್ತದೆ. ಅಷ್ಟು ಮಾಡಲಿಕ್ಕೆ ತಯಾರಿಲ್ಲ. ಮನೆ ಎತ್ತರ ಹೋಗ್ತದೆ, ಆದರೆ ದೇವಾಲಯ ಮಾತ್ರ ಹಾಳು ಬಿದ್ದು ಹೋಗಿ ವಿಗ್ರಹ ಒಂದು ಇರ್ತದೆ. ಅಲ್ಲೆಲ್ಲ ನಿರುದ್ಯೋಗಿಗಳು ಕೂತುಕೊಂಡು ಮಾಡಬಾರದ ದುರ್ವ್ಯವಹಾರಗಳೆಲ್ಲ ದೇವಾಲಯದಲ್ಲಿ ಮಾಡ್ತಾರೆ. ಮನೆಯಲ್ಲಿ ಮಾಡಲಿಕ್ಕೆ ಅವಕಾಶ ಇಲ್ಲ, ಅಲ್ಲಿ ಮಾಡ್ತಾರೆ. ಇದು ವೇನನ ಕಾಲದ ಪರಿಸ್ಥಿತಿ. ಪೃಥು ಚಕ್ರವರ್ತಿ ಗ್ರಾಮಗಳಿಗೆ ದಾಳಿ ಇಟ್ಟು ಪ್ರತಿಯೊಂದು ಗ್ರಾಮಕ್ಕೆ ಹೋಗೋದು, ಸೀದಾ ದೇವಾಲಯಕ್ಕೆ ಹೋಗೋದು. ಏನಿದೆ ಅಂತ ನೋಡಿದರೆ ಏನಿಲ್ಲ, ಅಭಿಷೇಕ ಇಲ್ಲ, ಇದೆಲ್ಲ, ಕಸ ಗುಡಿಸೋರಿಲ್ಲ, ದೇವರ ಮುಂದೆ ದೀಪ ಇಲ್ಲ. ಇದು ದೇವಾಲಯದ ಪರಿಸ್ಥಿತಿ. ಅದನ್ನೆಲ್ಲ ಸರಿಪಡಿಸಿದಂತೆ ಪರಿಸ್ಥಿತಿ. ಆ ಇಡೀ ಭೂಮಂಡಲದಲ್ಲಿ ದೇವರ ಪೂಜೆ ನಡೆಯುವ ವ್ಯವಸ್ಥೆ ಮಾಡಿದವನು ಅವನು. ಅದಕ್ಕೆ ಭೂಮಂಡಲಕ್ಕೆ ಪೃಥ್ವಿ ಮಂಡಲ ಅಂತ ಹೆಸರಿಟ್ಟು, ಪೃಥು ಆಳಿದ್ದರಿಂದ ಪೃಥ್ವಿ ಅಂತ ಹೆಸರು ಬಂತು. ಅಷ್ಟು ಒಳ್ಳೆಯ ಕೆಲಸ ಪೃಥು ಮಾಡಿದ. ಇದು ಒಂದು. ಇನ್ನೊಂದು ಮಾಡಿದ್ದು ಅಂತಂದರೆ 99 ಅಶ್ವಮೇಧ ಯಾಗ ಮಾಡಿದ್ದಂಥವನು. ಯಾಕೆ, ಅವರಪ್ಪ ಯಾಗ ಮಾಡೇ ಇಲ್ಲ, ಯಾಗನೇ ಮಾಡಿಲ್ಲ ಅವರಪ್ಪ. ಆದ್ದರಿಂದ ದೇವತೆಗಳೆಲ್ಲ ಉಪವಾಸ ಬಿದ್ದರು. ದೇವತೆಗಳಿಗೆ ಆಹುತಿ ಯಾವುದು? ಮನುಷ್ಯರು ಕೊಟ್ಟದ್ದು ದೇವತೆಗಳಿಗೆ ಆಹುತಿ. ಅವನು ಆಹುತಿ ಕೊಟ್ಟಿಲ್ಲ, ಯಾಗ ಮಾಡಿಲ್ಲ. ಅದಕ್ಕೋಸ್ಕರ ಇವನು 99 ಅಶ್ವಮೇಧ ಯಾಗ ಮಾಡಿದ. ಇನ್ನು 1 ಮಾಡಲಿಲ್ಲ ಅಷ್ಟೇ. ಮಾಡಿದರೆ 100 ಮಾಡಿದರೆ ಅದು ಇಂದ್ರ ಪದವಿಗೆ ಬರುವವರು. ಶತಕ್ರತು ಅಂತ ಹೆಸರು. 100 ಅಶ್ವಮೇಧ ಮಾಡಿದರೆ ಅವನು ಇಂದ್ರ ಪದವಿಯಲ್ಲಿ ಕೊಡ್ತಾನೆ. ಅದು ಇವನಿಗೆ ಅಷ್ಟು ಯೋಗ್ಯತೆ ಇದ್ದಿಲ್ಲ. ಅದಕ್ಕೆ ಬ್ರಾಹ್ಮಣರೇ ಹೇಳಿದ್ರಂತೆ, ಬೇಡ, 100 ಬೇಡ, ನಿನಗೆ ಆ ಯೋಗ್ಯತೆ ಅಲ್ಲ, 99 ಸಾಕು, ಅಷ್ಟು ಕೀರ್ತಿ ಇರಲಿ ಅಂತ. ಕೆಲವೆಲ್ಲ ಒಳ್ಳೆಯ ಕೆಲಸನೇ, ಆದರೆ ಯೋಗ್ಯತೆ ಇದ್ದರೆ ಮಾಡಬೇಕಾಗ್ತದೆ, ಇಲ್ಲದಿದ್ದರೆ ಆಗೋದಿಲ್ಲ. ಯೋಗ್ಯತೆ ಇದ್ದವರು ಮರ ಏರಬೇಕು. ಅವನು ಏರಿದ ನಾನು ಏರ್ತೇನೆ ಅಂತ ಹೇಳಿದರೆ, ಹೆದರಿಕೆ ಇದ್ದವರು ಏರಿದರೆ ಬೀಳ್ತಾರೆ. ಧೈರ್ಯ ಬೇಕು, ಅದಕ್ಕೆ ಯೋಗ್ಯತೆ ಇರಬೇಕು. ನಿನಗದು ಯೋಗ್ಯತೆ ಅಲ್ಲ ಅಂತ ಬಿಡಿಸಿದರು ಬ್ರಾಹ್ಮಣರು. 99 ಮಾಡಿ ಪ್ರಸಿದ್ಧನಾದ ಪೃಥು ಚಕ್ರವರ್ತಿ. ಆತ್ಮಪ್ರಶಂಸಾ ವರ್ಜನ ಅಂತ ಇನ್ನೊಂದು ಧರ್ಮ ತೋರಿಸಿದ. ಇವನನ್ನು ಹೊಗಳೋರು ಎಲ್ಲರೂ ಕೂಡ. ಅವನು ನಿರ್ಬಂಧ ಮಾಡಿ, ನನ್ನನ್ನು ಯಾರೂ ಹೊಗಳಬೇಡಿ, ಇನ್ಮೇಲೆ ಹೊಗಳೋದಾದರೆ ದೇವರನ್ನು ಹೊಗಳ್ರಿ. ಸಭೆಗೆ ಬಂದ ಕೂಡಲೇ, ದರ್ಬಾರಿಗೆ ಬಂದ ಕೂಡಲೇ ಇವನ ಮೇಲೆ ಗುಣಗಾನ, ಅದನ್ನು ಬೇಡ ಅಂತ ತಡೆದ. ಮಹನ್ನಿಂದ ವರ್ಜನೆ ಹೇಗೋ ಹಾಗೆ ಆತ್ಮ ಪ್ರಶಂಸಾ ವರ್ಜನ. ನಮ್ಮನ್ನು ನಾವು ಪ್ರಶಂಸೆ ಮಾಡ್ಕೋಬಾರ್ದು, ಇನ್ನೊಬ್ಬರು ಮಾಡಿದ್ದನ್ನು ಕೇಳಬಾರ್ದು. ಅದು ನಮ್ಮ ಗುಣಗಳನ್ನು ಕಡಿಮೆ ಮಾಡಿಬಿಡ್ತದಂತೆ.
ಆದ್ದರಿಂದ ಆತ್ಮಪ್ರಶಂಸೆ ಮಾಡಬೇಡಿ ಅಂತ ಅವನು ನಿರ್ಬಂಧ ಮಾಡಿದ. ಇದೆಲ್ಲ ಪೃಥು ತೋರಿಸಿದ ಧರ್ಮಗಳು. ಆಮೇಲೆ ಅವನ ವಂಶದಲ್ಲಿ ಇನ್ನೊಬ್ಬ ಬಂದ, ಪ್ರಾಚೀನ ಬರಿಹಿ ಅಂತ. ನಾನು ಕರ್ಮ ಮಾಡ್ತೇನೆ ಅಂತ ಹೊರಟ. ಆದರೆ ಆ ಕರ್ಮಗಳೆಲ್ಲ ಪ್ರಾಚೀನ ಬರಿಹಿ ಮಾಡಿದ್ದು ಕಾಮ್ಯಕರ್ಮ. ಅಂದರೆ ಕರ್ಮ ಮಾಡುವಾಗ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಅಂತ ಮಾಡಬೇಕು. ದೇವರ ಪ್ರೀತಿ ಆಗಲಿ ಅಂತ ಮಾಡಬೇಕು. ದೇವರ ಪ್ರೀತಿ ಅನ್ನೋದು ಅವನಿಗೆ ಆ ಜ್ಞಾನವೇ ಇಲ್ಲ. ಕರ್ಮ ಮಾಡೋದು, ಪಶುಗಳನ್ನು ಬಲಿ ಕೊಡೋದು, ಪಶುಗಳನ್ನು ಬಲಿ ಕೊಟ್ಟು ಆ ಮಾಂಸವನ್ನು ತಾನು ಎಲ್ಲ ಹೋಮ ಮಾಡಿ ಕೊನೆಗೆ ಪರಿಶೇಷ ಅಂತ ತಿನ್ನೋದು, ಬೇಕಾದಷ್ಟು ಭೂಮಿ ಸಂಪತ್ತು ಗಳಿಸೋದು, ಇದೇ ಉದ್ದೇಶ ಇತ್ತು. ಆಗ ನಾರದರು ಬಂದು ಹೇಳ್ತಾರೆ, ಇಂಥ ಕರ್ಮ ಇದು ಬಹಳ ಮಾರಕವಾಗ್ತದೆ, ನರಕಕ್ಕೆ ಅನರ್ಥಕ್ಕೆ ಕಾರಣ ಆಗ್ತದೆ. ದೇವರನ್ನ ಮರೆತು ಕರ್ಮ ಮಾಡಬಾರ್ದು. ಯಾವ ಕರ್ಮ ಮಾಡಿದರೂ ಕೂಡ ನಾಹಂಕರ್ತ ಹರಿಃಕರ್ತ ತತ್ಪೂಜಾ ಕರ್ಮಚಾಖಿಲಂ ಅಂತ ಅದು ಭಗವಂತನ ಪೂಜಾ ರೂಪ ಆಗಬೇಕು, ಪರಮಾತ್ಮನ ಪ್ರೀತ್ಯರ್ಥವಾಗಿರಬೇಕು. ದೇವರನ್ನ ಮರೆತು ಹೀಗೆ ಕರ್ಮ ಮಾಡಬೇಡ, ಇದರಿಂದ ನಿನಗೆ ಅನರ್ಥ ಆಗ್ತದೆ ಅಂತ ನಾರದರು ಬೋಧಿಸಿ ಅವನನ್ನು ಸನ್ಮಾರ್ಗಕ್ಕೆ ತರ್ತಾರೆ. ಇದಿಷ್ಟು ಉತ್ತಾನಪಾದನ ಪರಂಪರೆಯ ಕಥೆ. ಉತ್ತಾನಪಾದ, ಧ್ರುವ, ಅವನ ವಂಶದಲ್ಲಿ ಬಂದ ಅಂಗರಾಜ, ಆಮೇಲೆ ವೇನ, ಪೃಥು, ಪ್ರಾಚೀನ ಬರಿಹಿಯವರದ್ದು ಈ ಕಥೆ. ಪ್ರಿಯವ್ರತ ಅಂತ ಇನ್ನೊಬ್ಬ ಮಗ. ಪ್ರಿಯವ್ರತನ ಇದು ಸ್ವಯಂಭವ ಮನುವಿಗೆ ಪ್ರಿಯವ್ರತ. ಅವನ ಹೆಸರೇ ಹೇಳ್ತದೆ. ಪ್ರಿಯವ್ರತ ಅಂದರೆ ವ್ರತಗಳು ಅಂದರೆ ಬಹಳ ಪ್ರೀತಿ ಅವನಿಗೆ. ಆ ಪ್ರಿಯವ್ರತನ ಪರಿಸ್ಥಿತಿ ಏನು ಅಂದರೆ, ಅವನು ಬಾಲ್ಯದಲ್ಲಿ ನಾರದರ ಪರಿಚಯ ಆಯಿತು ಅವನಿಗೆ. ನಾರದರ ಪರಿಚಯ ಆದಮೇಲೆ ಬೆಳಗ್ಗಿಂದ ಸಾಯಂಕಾಲದವರೆಗೆ ನಾರದರ ಆಶ್ರಮದಲ್ಲೇ ಇರ್ತಿದ್ದಂತೆ. ಈ ಲೌಕಿಕವೇ ಬೇಡ ಆಯಿತು ಅವನಿಗೆ, ಕೇವಲ ಆಧ್ಯಾತ್ಮಿಕ. ನಾರದರ ಶಿಷ್ಯನಾಗಿ ಅವರಿಂದ ಭಕ್ತಿ ಸೂತ್ರಗಳನ್ನು ಕಲಿಯೋದು, ದೇವರಲ್ಲಿ ಭಕ್ತಿ ಮಾಡೋದು, ಭಜನೆ, ಇದರಲ್ಲೇ ಕಾಲ ಕಳೆದು. ಅವನಿಗೆ ಹಿರಿಯ ಮಗ, ಪ್ರಿಯವ್ರತ ಹಿರಿಯ ಮಗ. ಅವನು ಮದುವೆ ಮಾಡಿಕೊಂಡು ವಂಶ ಅಭಿವೃದ್ಧಿ ಮಾಡಬೇಕು. ಆದರೆ ಅವನು ಮದುವೆನೇ ಮಾಡ್ಕೊಳ್ಳಿಕ್ಕೆ ಕೇಳಲಿಲ್ಲ. ಮದುವೆ ಬೇಡ ಅನಿಸ್ತು ಅವನಿಗೆ. ನಾನು ಸನ್ಯಾಸ ಸ್ವೀಕಾರ ಮಾಡ್ತೇನೆ ಅಂತ ಹೊರಟ. ಆಗ ಬ್ರಹ್ಮದೇವರು ಬಂದು ಉಪದೇಶ ಮಾಡ್ತಾರೆ, ಸನ್ಯಾಸ ಸ್ವೀಕಾರ ಮಾಡು, ಆದರೆ ಈಗಲ್ಲ. ಗೃಹಸ್ಥನಾಗಿ ಮಕ್ಕಳನ್ನು ಪಡೆದು ಮನುವಂಶ ಮುಂದುವರಿಸಿ ಆಮೇಲೆ ನೀನು ನಾರದರ ಆಶ್ರಮಕ್ಕೆ ಹೋಗಿ ಸನ್ಯಾಸ ತಗೋ. ಈಗ ಅದು ವಿಹಿತ ಅಲ್ಲ ನಿನಗೆ ಅಂತ ಬ್ರಹ್ಮದೇವರು ಹೇಳಿ ಅವನಿಗೆ ಮದುವೆ ಮಾಡಿಸ್ತಾರೆ. ಆಮೇಲೆ ಪ್ರಿಯವ್ರತ ಮದುವೆ ಮಾಡಿಕೊಂಡ. ಅವನ ಮಗ ಆಗ್ನೇಧ್ರ ಅಂತ ಹುಟ್ಟಿದ. ಸ್ವಯಂಭವಮನು, ಅವನ ಮಗ ಪ್ರಿಯವ್ರತ, ಪ್ರಿಯವ್ರತನ ಮಗ ಆಗ್ನೇಧ್ರ, ಆಗ್ನೇಧ್ರನ ಮಗ ನಾಭಿ ಅಂತ ಒಬ್ಬ ರಾಜ. ನಾಭಿರಾಜನಿಗೂ ಮಕ್ಕಳಿದ್ದಿಲ್ಲ. ಅವನು ಯಜ್ಞ ಮಾಡಿದ. ಋಷಭ ಅನ್ನೋ ಪರಮಾತ್ಮ ಹುಟ್ಟಿದ. ಋಷಭ ಅಂತ ಅವನಿಗೆ ಹೆಸರು, ಭಗವಂತನ ಒಂದು ಅವತಾರ ಋಷಭ ಅಂತ. ಅವನಿಗೆ ಪರಮಾತ್ಮ ಋಷಭನಾಮಕನಾಗಿ ಅವತರಿಸಿ 100 ಜನ ಮಕ್ಕಳವನಿಗೆ. ಋಷಭನಿಗೆ 100 ಜನ ಮಕ್ಕಳು. ಜಯಂತಿ ಅಂತ ಹೆಂಡತಿ, ಋಷಭನಿಗೆ ಜಯಂತಿ ದೇವಿಯಲ್ಲಿ 100 ಜನ ಗಂಡು ಮಕ್ಕಳು. ದೊಡ್ಡ ಮಗನೇ ಭರತ ಈ ದೇಶ ನಿರ್ಮಾಣ ಮಾಡಿದವು. ಅದಕ್ಕೆ ಇದನ್ನು ನಾವು ಭಾರತ ವರ್ಷ, ಭಾರತ ಖಂಡ ಅಂತ ಕರಿತೇವೆ. ಭರತ, ಋಷಭ ಪರಮಾತ್ಮನ ಮಗ ಭರತ ಆಳಿದ್ದು, ಅವನು ಕಟ್ಟಿದ್ದು ಈ ಭಾರತ ದೇಶ. ಬಹಳ ಜನರಿಗೆ ಗೊತ್ತಿಲ್ಲ. ಕೆಲವು ಕಡೆ ಅಂತೂ ಪಠ್ಯಪುಸ್ತಕದಲ್ಲೇ ಸೇರಿಸಿಬಿಟ್ಟಿದ್ದಾರಂತೆ. ದುಷ್ಯಂತನ ಮಗ ಭರತ ಇದ್ದ, ಅವನಿಂದ ಭಾರತ ದೇಶ ಅಂತ ಹೆಸರು ಬಂತು ಅಂತ. ಅಲ್ಲ, ಭಾಗವತದಲ್ಲೇ ಸ್ಪಷ್ಟವಾಗಿ ಹೇಳ್ತಾರೆ, ಏನೇದಂ ವರ್ಷಂ ಭಾರತಮಿತಿ ವ್ಯಪದಿಶಂತಿ. ಋಷಭ ಪರಮಾತ್ಮನ ಮಗ ಭರತ, ಅವನ ಹೆಸರಿಟ್ಟುಕೊಂಡವರು ಇವರೆಲ್ಲ ಅಷ್ಟೇ. ರಾಮನ ತಮ್ಮನೂ ಭರತ ಇದ್ದ, ದುಷ್ಯಂತನ ಮಗನೂ ಭರತ, ಅವ್ರ ಹೆಸರಿಟ್ಟುಕೊಂಡವರು. ಆದರೆ ಈ ಭಾರತ ದೇಶ ಕಟ್ಟಿದ್ದು ಮಾತ್ರ ಋಷಭ ಅನ್ನುವ ಪರಮಾತ್ಮನ ಮಗ. ಆ ಋಷಭನಿಂದಲೇ ಅವನಿಗೆ ತತ್ವೋಪದೇಶ ಆಯಿತು, ಆ ಭರತನಿಗೆ. ಅಂದರೆ 100 ಜನರಿಗೂ ಮಕ್ಕಳಿಗೆಲ್ಲ ಉಪದೇಶ ಮಾಡಿದ ಋಷಭ. ಋಷಭಗೀತ ಅಂತ ಕರೀತಾರೆ ಅದನ್ನೆಲ್ಲ ಕೇಳಿ ಚೆನ್ನಾಗಿ ಈ ಭಗವದ್ಭಕ್ತನಾಗಿ ಧರ್ಮನಿಷ್ಠನಾಗಿ ಭಾರತ ದೇಶ ಕಟ್ಟಿದ. ಇದರಲ್ಲಿ ಪ್ರಧಾನವಾಗಿ ಧರ್ಮ ನಡಿಬೇಕು ಅಂತ ಧರ್ಮದ ದೇಶ ಅಂತ ಮಾಡಿದ ಭಾರತ ದೇಶವನ್ನು. ಅಷ್ಟು ನಿಷ್ಠೆ ಇತ್ತು ಧರ್ಮದಲ್ಲಿ ಅವನಿಗೆ. ಯಾಕೆಂದರೆ ಪರಮಾತ್ಮನ ಮಗ, ಭಗವಂತನಿಂದಲೇ ಉಪದೇಶ ಆಗಿತ್ತು. ಅದಕ್ಕೆ ಭಾರತ ದೇಶವನ್ನು ಭಾಗವತ ಹೇಳುತ್ತದೆ,
ಭರತ ಈ ದೇಶವನ್ನು ಯಾವ ರೀತಿ ಕಲ್ಪನೆ ಮಾಡಿದ ಅಂತಂದ್ರೆ, ಒಂದು ಮನೆ ಕಟ್ಟಿದಾಗ ಆ ಮನೆಯಲ್ಲಿ ಬೆಡ್ರೂಮು ಅಂತಿರ್ತದೆ, ಮತ್ತು ಹಾಲು ಅಂತಿರ್ತದೆ, ಎಲ್ಲ ಇರ್ತದೆ. ಅದರಲ್ಲಿ ಒಂದು ದೇವರ ಕೋಣೆ ಅಂತ ಒಂದು ಇದ್ದೇ ಇರ್ತದೆ ಮನೆಯಲ್ಲಿ. ಇಡೀ ಭೂಮಂಡಲದ ದೇವರ ಕೋಣೆ ಇದ್ದ ಹಾಗೆ ಭಾರತ ದೇಶ ಅಂತ. ಭಾರತ ದೇಶ ಅಂದರೆ ದೇವರ ಕೋಣೆ. ಉಳಿದ ದೇಶಗಳೆಲ್ಲ ಡೈನಿಂಗ್ ಹಾಲ್ಗಳು ಅಷ್ಟೇ, ಭೋಗಭೂಮಿ, ಊಟದ ಮನೆ. ಅಲ್ಲಿ ಕರ್ಮ ಭೋಗಕ್ಕೋಸ್ಕರ ಇರುವಂಥದ್ದು. ಆದರೆ ಸಾಧನೆಗಿರೋದು ದೇವರ ಮನೆ. ದೇವರ ಮನೆಯಲ್ಲಿ ಯಾರೂ ಊಟ ಮಾಡೋದಿಲ್ಲ, ಅಲ್ಲಿ ಬರೀ ಸಾಧನೆ ಮಾಡ್ತಾರೆ. ಹಾಗೆ ಭಾರತ ಇರೋದು ಸಾಧನೆಗೋಸ್ಕರ, ಬರೀ ಭೋಗಕ್ಕೋಸ್ಕರ ಇರುವ ದೇಶ ಅಲ್ಲ. ಭೋಗಕ್ಕಿರ್ತಕ್ಕಂಥ ದೇಶ ಅಂದರೆ ಬೇರೆ ದೇಶಗಳು, ಅದು ಭೋಗಭೂಮಿ. ಇದು ಕರ್ಮಭೂಮಿ ಅಂತ ಇದಕ್ಕೆ ಹೆಸರು, ಕರ್ಮಭೂಮಿ. ಕರ್ಮಕ್ಷೇತ್ರಾಣಿ ಅನ್ಯಾನಿ ಭೋಗ ಸಾಧನಾನಿ ಅಂತ ಬರೀತಾರೆ. ಅದು ಡೈನಿಂಗ್ ಹಾಲ್ ಇದ್ದ ಹಾಗೆ, ಇದು ದೇವರ ಮನೆ ಇದ್ದ ಹಾಗೆ ಭಾರತ. ಆದ್ದರಿಂದಲೇ ಈ ಭಾರತದಲ್ಲಿ ಬರುವಷ್ಟು ಪುಣ್ಯ ಇಲ್ಲಿ ಮರಣ ಹೊಂದಿದರೆ ದೇವರ ಮನೆಯಲ್ಲೇ ದೇವರ ಮುಂದೆ ಪ್ರಾಣ ಬಿಟ್ಟ ಹಾಗೆ ಅಂತ. ಆ ರೀತಿಯಾದಂಥ ಮಾನ್ಯತೆ ಅದು ಭಗವಂತನಿಂದ, ಇವನು ಭರತನಿಂದ ಬಂದಿರತಕ್ಕಂಥದ್ದು. ಭರತ ಈ ದೇಶ ಕಟ್ಟಿದ ಅಂತ ಹೇಳಿ ಭಗವಂತ ತನ್ನ ದಶಾವತಾರಗಳನ್ನು ಈ ದೇಶದಲ್ಲೇ ಮಾಡಿಸಿದ್ದಾನೆ. 10 ಅವತಾರ: ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ ಎಲ್ಲ ಭಾರತದಲ್ಲೇ. ಯಾಕೆ? ಭರತನ ಮೇಲಿನ ಅಭಿಮಾನ. ಮತ್ಸ್ಯಾವತಾರ ಎಲ್ಲೋ ತೋರಿಸ್ತಾರೆ, ಹಂಪೆ ಕಡೆ ಆಯಿತು ಅಂತ ಹೇಳ್ತಾರೆ, ಹಂಪೆ ಅಲ್ಲಿ. ಕೂರ್ಮಾವತಾರ, ಶ್ರೀಕೂರ್ಮ ಅಂತಿದೆ ಆಂಧ್ರದಲ್ಲಿ, ಅದು ಕೂರ್ಮಾವತಾರ ಆದ ಸ್ಥಳ. ವರಾಹಾವತಾರ ಆದ ಸ್ಥಳ ಪುಷ್ಕರ. ನರಸಿಂಹಾವತಾರ ಅಹೋಬಿಲ, ಆಂಧ್ರ. ಮತ್ಸ್ಯಕೂರ್ಮ, ವರಾಹಶ್ಚ, ನಾರಸಿಂಹಶ್ಚ, ವಾಮನಃ ಸಿದ್ಧಾಶ್ರಮ ಅಂತ ಉತ್ತರ ಭಾರತದಲ್ಲಿ, ಬರೂಚ್ ಅದರ ಆ ಕಡೆ ಬರ್ತದೆ. ಬರೂಚ್ ಪಶ್ಚಿಮಕ್ಕಾಯಿತು. ಅಲ್ಲಿ ವಾಮನ ಬೇಡ್ಲಿಕ್ಕೆ ಹೋದದ್ದು, ಬಲಿಚಕ್ರವರ್ತಿ ಮನೆಗೆ ಹೋದದ್ದು. ಅವತಾರ ಆದದ್ದು ಉತ್ತರ ಭಾರತದಲ್ಲಿ, ಸಿದ್ಧಾಶ್ರಮ ಅಂತಿದೆ. ವಾಮನ. ರಾಮ ಅದಂತೂ ಎಲ್ರಿಗೂ ಗೊತ್ತೇ ಇದೆ, ಅಯೋಧ್ಯ. ಇದು ಪರಶುರಾಮ ದೇವರದ್ದು ಪರಶುರಾಮ ಕ್ಷೇತ್ರ ಅಂತಿದೆ, ಅದು. ರಾಮದೇವರದ್ದು ಅಯೋಧ್ಯ. ಕೃಷ್ಣ ಮಥುರ. ಈ ಬುದ್ಧಾವತಾರ ಆದದ್ದು ಈ ಗಯಾ ಕ್ಷೇತ್ರ ಇದೆಯಲ್ಲ, ಆ ಗಯಾದ ಪಕ್ಕದಲ್ಲಿ ಬೋಧಗಯಾ ಅಂತ ಇನ್ನೊಂದಿದೆ, ಆ ಗಯಾದ ಹತ್ತಿರದಲ್ಲೇ ಇದೆ. ಅಲ್ಲಿ ಬುದ್ಧಾವತಾರ. ಅಲ್ಲಿ ಹೋಗ್ಬೋದು, ಗಯಾಕ್ಕೆ ಹೋದರೆ, ಪಾಟ್ನಾಕ್ಕೆ ಹೋದರೆ ಅಲ್ಲಿ ಹೋಗ್ಲಿಕ್ಕೆ ಬರ್ತದೆ. ಅದು ಬುದ್ಧಾವತಾರ ಆದ ಜಾಗ. ಕಲ್ಕಿ, ಸಂಭಲ್ ಅಂತ ಒಂದು ಉತ್ತರ ಭಾರತದಲ್ಲಿ ಒಂದು ಗ್ರಾಮ ಇದೆ, ಅಲ್ಲಿ ಆಗಬೇಕು, ಇನ್ನೂ ಆಗಿಲ್ಲ. ಕಲ್ಕಿ ಅವತಾರ ಅಲ್ಲಿ ಆಗ್ತದೆ. ಎಲ್ಲ ಪುರಾಣಗಳ ರಚನೆ ಆದದ್ದು ಭಾರತದಲ್ಲಿ. ಅಷ್ಟಾದಶ ಪುರಾಣಗಳನ್ನು ವೇದವ್ಯಾಸ ದೇವರು ಇಲ್ಲಿ ಅವತಾರ ಮಾಡಿದರು. ಯಮುನಾ ತೀರದ ನಡುಗಡ್ಡೆಯಲ್ಲಿ ವೇದವ್ಯಾಸ ಅವತಾರ. ಝಾನ್ಸಿಯಿಂದ, ಝಾನ್ಸಿ ಅಂತ ಬಹಳ ದೊಡ್ಡ ಪಟ್ಟಣ ಇದೆ, ಝಾನ್ಸಿಯಿಂದ ಲಕ್ನೋಕ್ಕೆ ಹೋಗುವಾಗ ದಾರಿಯಲ್ಲಿ ಒಂದು ಬೋರ್ಡ್ ಸಿಗ್ತದೆ. ನಾವು ಹೋಗುವಾಗ ನೋಡಿದ್ವಿ, ಅಕಸ್ಮಾತ್ ಕಣ್ಣಿಗೆ ಬಿತ್ತು. ಆ ಬೋರ್ಡು ವ್ಯಾಸಿ ಅಂತ ಒಂದು ಗ್ರಾಮ, ಅದಕ್ಕೆ ಹೆಸರೇ ವ್ಯಾಸಿ ಅಂತ. ಅದನ್ನು ನೋಡಿಕೊಂಡು ಸ್ವಲ್ಪ ಇಂಟೀರಿಯರ್ ಆಗಿ ಹೋಗಬೇಕು. ಹೋದರೆ ಅಲ್ಲಿ ಒಂದು ನಡುಗಡ್ಡೆ ಇದೆ, ಸುತ್ತಲೂ ಯಮುನಾ ನದಿ ಹರಿತದೆ. ಅಲ್ಲಿ ಒಂದು ಹಳೇದೊಂದು ವ್ಯಾಸಾಶ್ರಮ ಅಂತಿದೆ. ಈಗ ಆಧುನಿಕವಾಗಿ ಬಹಳ ದೊಡ್ಡ ಒಂದು ವೇದವ್ಯಾಸ ದೇವರ ಗುಡಿಯನ್ನು ನಿರ್ಮಾಣ ಮಾಡಿದ್ದಾರೆ. ಅಲ್ಲೆಲ್ಲ ಹೋಗಿ ನೋಡಿದ್ದೀವಿ. ಅದು ವ್ಯಾಸಾವತಾರದ ಸ್ಥಳ. ಅಲ್ಲಿ ಯಮುನಾ ನದಿ ಹರಿತದೆ. ಅದರ ಆಚೆಗೆ ಹೋದರೆ ಇನ್ನೊಂದು ಗ್ರಾಮ ಇದೆ, ಅದರ ಹೆಸರು ಪರಾಶರಿ ಅಂತ ಗ್ರಾಮದ ಹೆಸರು. ಇದು ವ್ಯಾಸಿ ಅಂತ ಈ ಗ್ರಾಮ. ಪರಾಶರರು ಆ ಕಡೆ ಇದ್ದರು. ಇಲ್ಲಿ ನಡುಗಡ್ಡೆಯಲ್ಲಿ ಬಂದಾಗ ವ್ಯಾಸರಿಗೆ ಜನ್ಮ ಕೊಟ್ಟರು ಅಂತ ಇದೆ, ಅದಕ್ಕೆ ವ್ಯಾಸಿ ಅಂತ ಅದಕ್ಕೆ ಹೆಸರು. ಇದು ಭರತನ ವೈಶಿಷ್ಟ್ಯ ಅಂದರೆ ಇಂಥದ್ದು. ಭರತ ಕಟ್ಟಿದ ನಾಡು ಇದು, ಭೂಮಿ ಅಂತ ಹೇಳಿ ಎಲ್ಲ ಗ್ರಂಥಗಳು, ಎಲ್ಲ ಸಂಸ್ಕೃತಿ, ಉತ್ತಮ ಸಂಸ್ಕೃತಿ ಎಲ್ಲ ಭಾರತ ದೇಶದ್ದು. ಆದ್ದರಿಂದಲೇ ಮನುಸ್ಮೃತಿಯಲ್ಲಿ ಮನು ಹೇಳ್ತಾನೆ, ಸ್ವಯಂಭವ ಮನು, ಅವನ ಪರಂಪರೆಯವರೇ ಮಾನವರು. ಎಲ್ಲ ಮಾನವರಿಗೆ ಮನು ಆದೇಶ ಮಾಡಿದ್ದೇನು ಅಂದರೆ, ಭೂಮಂಡಲದಲ್ಲಿರುವವರೆಲ್ಲ ಮನೋನ ಕುಲದವರೇ, ಭಾರತದವರು ಮಾತ್ರ ಅಂತಲ್ಲ, ಎಲ್ಲ ಖಂಡದಲ್ಲಿಯೂ ಮನುಷ್ಯರಿದ್ದಾರೆ, ಅವರೆಲ್ಲ ಮನುವಂಶದವರೇ. ಆದರೆ ಎಲ್ರಿಗೂ ಸೇರಿಸಿ ಮನು ಆದೇಶ ಮಾಡ್ತಾನೆ, ಭೂಮಂಡಲದಲ್ಲಿ ಯಾವ ಖಂಡದಲ್ಲಿ ನೀವಿದ್ದರೂ ಕೂಡ
ನಿಮ್ಮ ಜೀವಿತಾವಧಿಯಲ್ಲಿ ಒಂದು ಸಲ ಭಾರತಕ್ಕೆ ಬಂದು ಹೋಗ್ರಿ ಅಂತಾನೆ. ಏತದ್ದೇಶ ಪ್ರಸೂತಸ್ಯ ಸಕಾಶಾತ್ ಅಗ್ರಜನ್ಮನಃ ಸ್ವಂ ಸ್ವಂ ಚರಿತ್ರಂ ಶಿಕ್ಷೇರನ್ ಪೃಥಿವ್ಯಾಂ ಸರ್ವಮಾನವಾಃ. ಪೃಥಿವ್ಯಾಂ ಸರ್ವಮಾನವಾಃ, ಪೃಥ್ವಿ ಮಂಡಲದಲ್ಲಿರುವ ಎಲ್ಲ ಮಾನವರೇ ನನ್ನ ಸಂದೇಶ ಕೇಳಿ ಒಂದು ಸಲವಾದರೂ ಭಾರತಕ್ಕೆ ಬಂದು ಇಲ್ಲಿಯ ಬ್ರಾಹ್ಮಣರ ಹತ್ರ ನಾವು ಯಾವ ಸಂಸ್ಕೃತಿಯಲ್ಲಿ ಬೆಳಿಬೇಕು, ಯಾವ ಕಲ್ಚರಲ್ಲಿ ನಾವಿರಬೇಕು ಅದನ್ನು ನೀವು ಕಲ್ತ್ಕೊಂಡು ಹೋಗ್ರಿ ಭಾರತಕ್ಕೆ ಬಂದು. ಯಾಕೆ ಸಂಸ್ಕೃತಿಯನ್ನು ನಿರೂಪಿಸ್ತಕ್ಕಂಥ ಗ್ರಂಥಗಳು ರಾಮಾಯಣ, ಮಹಾಭಾರತ ಎಲ್ಲ ಭಾರತದ ಸಂಪತ್ತು. ಆರ್ಥಿಕವಾಗಿ ಸ್ವಲ್ಪ ಕುಗ್ಗಿರಬಹುದು, ಆಧ್ಯಾತ್ಮಿಕ ಸಂಪತ್ತು ಇಲ್ಲಿ ಅಪಾರವಾದದ್ದಿದೆ. ಭಗವದ್ಗೀತೆ, ಉಪನಿಷತ್ತು, ಇಲ್ಲಿಯ ಸಂಸ್ಕೃತಿ. ಒಬ್ಬನು ನಮ್ಮ ದೇಶದವನು, ಭಾರತ ದೇಶದವನು, ಅಮೇರಿಕಕ್ಕೆ ಹೋದನಂತೆ. ಅಲ್ಲೇ ಸೆಟ್ಲಾಗಿಬಿಟ್ಟ. ಎಷ್ಟೋ ವರ್ಷ ಆಯಿತು, ಅಲ್ಲೇ ಇದ್ದಂತೆ. ಅಲ್ಲಿ ಅವನೇ ಒಬ್ಬ ಆತ್ಮೀಯ ಸ್ನೇಹಿತನೂ ಆದನಂತೆ. ಅವನಿಗೆ ಒಂದಿಷ್ಟು ವರ್ಷ ಒಟ್ಟಿಗೆ ಇರ್ತಿದ್ರು, ಒಟ್ಟಿಗೆ ಕೆಲಸ ಮಾಡಿದರು. ಆ ಅಲ್ಲಿಯ ದೇಶದ ಆತ್ಮೀಯ ಸ್ನೇಹಿತ ಒಂದು ಸಲ ಹಠಾತ್ತಾಗಿ ಸತ್ತು ಹೋಗಿಬಿಟ್ನಂತೆ. ಸತ್ತ ಮೇಲೆ ಇವನೇನು ಮಾಡಬೇಕು? ನಮ್ಮ ದೇಶದ ಸಂಸ್ಕೃತಿ ಏನು? ಯಾರಾದರೂ ಮನೆಯಲ್ಲಿ ಅಗಲಿ ಹೋದರೆ ಪರಿಚಿತರು, ಬಂಧುಗಳು ಎಲ್ಲರೂ ಹೋಗಿ, ಸ್ನೇಹಿತರು ಹೋಗಿ ಉಳಿದವರಿಗೆ ಸಾಂತ್ವನ ಹೇಳಿ ಬರೋದು ನಮ್ಮ ದೇಶದ ಸಂಸ್ಕೃತಿ. ಇದು ಸಾಂತ್ವನ ಹೇಳಿ ಬರಬೇಕು. ಅವ್ರು ಹೋದರು ಅಂತ ನೀವೇನು ಗಾಬರಿ ಆಗಬೇಡಿ, ನಾವೆಲ್ಲ ನಿಮಗೆ ಬೆಂಬಲಿಗರಾಗಿ ನಿಲ್ತೇವೆ, ಏನು ಬೇಕೋ ಸಹಾಯ ಮಾಡ್ತೀವಿ, ನಾವಿದ್ದೀವಿ ನಿಮ್ಮ ಪಾಲಿಗೆ, ಧೈರ್ಯವಾಗಿರ್ರಿ ಅಂತ ಒಂದು ಮಾತು ಆಡಿಸಿ ಬರಬೇಕು. ಅವ್ರಿಗೆ ಸ್ವಲ್ಪ ಧೈರ್ಯ ಬರ್ತಾ ಹೋಗ್ತದೆ. ಯಾರೂ ಬರಲಿಲ್ಲ ಅಂತಾದರೆ ಇನ್ನೂ ಕುಗ್ತಾರೋ. ಅದಕ್ಕೆ ಯಾರಾದರೂ ಆಗಲಿ ಹೋದ ಕೂಡಲೇ ಎಲ್ಲರೂ ಹೋಗಿ ಒಂದು ಸಲ ನೋಡಿ ಮಾತಾಡಿಸಿ ಬಂದರೆ ಧೈರ್ಯ, ಇಷ್ಟು ಜನ ಇದ್ದಾರೆ ನನ್ನ ಪಾಲಿಗೆ ಅಂತ. ಇಲ್ಲದಿದ್ದರೆ ಆಪತ್ತು ಬಂದಾಗ ಒಬ್ಬರೂ ಇಲ್ಲದಿದ್ದರೆ, ರಾಮನಿಗೆ ಸೀತೆ ಕಳೆದು ಹೋದ್ಲಲ್ಲ, ಯಾರು ಬಂದರು? ಅಯೋಧ್ಯೆಯಿಂದ ಒಬ್ಬರು ಬಂದದ್ದು ಉಲ್ಲೇಖ ತೋರಿಸ್ತಾ ಇದ್ದಾರೆ. ಎರಡೂ ಥರ ತೋರಿಸಿದ್ದಾರೆ ಪುರಾಣ. ಹೇಗಿರಬೇಕು, ಹೇಗಿರಬಾರ್ದು. ಯಾರೂ ಬರಲಿಲ್ಲ. ಕಪಿಗಳು ಸಹಾಯ ಮಾಡಿದ್ವು ಅಷ್ಟೇ. ಕಪಿಗಳು ಸಹಾಯಕ್ಕೆ ಬಂದು ಹೊರತು ಇನ್ಯಾರೂ ಬರಲಿಲ್ಲ. ಹೆಂಗೆ ಅನಿಸಿರಬೇಡ ರಾಮನಿಗೆ. ಆದರೂ ಅಯೋಧ್ಯೆ ಪ್ರಜೆಗಳನ್ನು ಬಹಳ ಪ್ರೀತಿಯಿಂದಲೇ ನೋಡ್ಕೋತಾ ಇತ್ತು. ಆಪತ್ತು ಬಂದಾಗ 4 ಜನ ಬಂದು ಸೇರಬೇಕು ಒಟ್ಟಿಗೆ. ನೀರಿದ್ದ ಹಾಗೆ ಅಂತಾರೆ. ಒಂದು ಕೊಳಗದಲ್ಲಿ ನೀರಿರ್ತದೆ, ಮಧ್ಯದಿಂದ ಒಂದು ತಂಬಿಗೆ ನೀರು ತೆಗಿರಿ, ಗುಂಡಿ ಬೀಳ್ತದ ನೀರು, ಅಲ್ಲಿ ತೆಗೆದದ್ದು ಗುಂಡಿ ಬೀಳ್ತದ, ಸುತ್ತಮುತ್ತಲು ನೀರೆಲ್ಲ ಬಂದು ಆ ಗುಂಡಿ ಮುಚ್ಚಿ ಒಂದೇ ಲೆವೆಲ್ ಮಾಡಿಬಿಡ್ತದೆ. ನೀರಿನ ಲೆವೆಲ್ ಕಡಿಮೆ ಆಗ್ತದೆ. ಆ ಸುತ್ತ ಹನಿಗಳು ತಮ್ಮ ಲೆವೆಲ್ ಕಡಿಮೆ ಮಾಡಿಕೊಂಡು ಆ ಗುಂಡಿಯನ್ನು ಮುಚ್ಚಿಬಿಡ್ತಾರೆ. ಅದೇ ಅಕ್ಕಿ ಮೂಟೆಯಲ್ಲಿ ಒಂದು ಸೇರು ತೆಗಿರಿ, ಗೊತ್ತಾಗ್ತದೆ ಯಾರೋ ಒಂದು ಸೇರು ತೆಗೆದಿದ್ದಾರೆ ಅಂತ ಗೊತ್ತಾಗ್ತದೆ. ಯಾಕೆ? ಬೇರೆ ಅಕ್ಕಿಗಳೆಲ್ಲ ಬಂದು ಗುಂಡಿ ಮುಚ್ಚಲ್ಲ, ಅವು ಅಲ್ಲೇ ಇರ್ತವೆ. ಮಧ್ಯದ ಗುಂಡಿ ಹಾಗೇ ಇರ್ತದೆ. ಜೋಳದ ರಾಶಿ, ಅಕ್ಕಿ ರಾಶಿ, ಅದರಿಂದ ಒಂದಿಷ್ಟು ತೆಗೆದರೆ ಆ ಹೊಂಡ ಹಾಗೇ ಇರ್ತದೆ. ನೀರಿನಲ್ಲಿ ತೆಗೆದರೆ ನೀರಿನಲ್ಲಿ ಹೊಂಡ ಬೀಳೋದು ಅಂತಿಲ್ಲ. ಮಣ್ಣು ತೆಗಿರಿ, ಹೊಂಡ ಬೀಳ್ತದೆ. ಸುತ್ತಮುತ್ತ ಮಣ್ಣೆಲ್ಲ ಬಂದು ಒಂದು ಲೆವೆಲ್ ಮಾಡಿಬಿಡೋದಿಲ್ಲ. ನೀರು ಮಾತ್ರ ಹಾಗಲ್ಲ, ಆ ಕ್ಷಣದಲ್ಲಿ ಬಂದು ಎಲ್ಲ ಸೇರಿಸಿ ಒಂದು ಲೆವೆಲ್ ಮಾಡಿಬಿಡ್ತದೆ. ನೀರಿನ ಗುಣ ಅಂಥದ್ದು. ಮನುಷ್ಯರು ಹಾಗಿರಬೇಕು. ಒಬ್ಬ ಕುಗ್ಗಿದ ಅಂತಂದರೆ ಇನ್ನಷ್ಟು ಬೇಕಾದ್ರೆ ಗುಂಡಿ ಮಾಡ್ತಾರೆ ಅವನನ್ನು ಹಾಕಲಿಕ್ಕೆ ಹೊರತು, ತಾವು ಬಂದು ತಮ್ಮದನ್ನು ಸೇರಿಸಿ ಅವನನ್ನು ಒಂದೇ ಲೆವೆಲ್ ಇರೋಣ ನಾವು ಅನ್ನೋ ಭಾವನೆ ಮನುಷ್ಯರಲ್ಲಿಲ್ಲ. ಅದಕ್ಕೆ ನಮ್ಮ ದೇಶದ ಸಂಸ್ಕೃತಿ ಇದು. ಬೇಡ, ಏನೂ ಬೇಡ, ನಾವೆಲ್ಲ ಇದ್ದೀವಿ ನಿಮ್ಮ ಜೊತೆಗೆ ಅಂತಾದರೂ ತೋರಿಸ್ಬೇಕಲ್ಲ ಹೋಗಿ. ಅದಕ್ಕೆ ಅವನೇನು ಮಾಡಿದ, ನಮ್ಮ ದೇಶದವನು ಅವ್ರ ಮನೆಗೆ ಹೋದಂತೆ. ಅವನ ಸ್ನೇಹಿತ ಸತ್ತಿದ್ದ, ಅವನ ಮನೆಗೆ ಹೋದ. ಅವನ ಹೆಂಡ್ತಿನ ಮಾತಾಡಿಸಿ ಸ್ವಲ್ಪ ಧೈರ್ಯ ಹೇಳಿ ಬರೋಣ ಅಂತ ಹೋದ. ಮನೆಗೆ ಹೋಗಿ ನೋಡ್ತಾನೆ, ಸತ್ತು ಮಾರನೇ ದಿವಸನೇ ಹೆಂಡ್ತಿನೇ ಇಲ್ಲ ಮನೆಯಲ್ಲಿ. ಎಲ್ಲಿ ಹೋಗಿದ್ದಾಳೋ ಏನೋ, ಮನೇಲಿ ಹೆಂಡ್ತಿ ಇಲ್ಲ. ಆಶ್ಚರ್ಯ ಆಯಿತು ಇವನಿಗೆ. ಕೇಳಿದ, ಏನಿದು, ಗಂಡ ಸತ್ತಿದ್ದಾನೆ, 2ನೇ ದಿವಸ ಮನೇಲಿ ಹೆಂಡ್ತಿನೇ ಇಲ್ಲ, ಎಲ್ಲಿ ಹೋಗಿದ್ದಾಳೆ, ಏನು ಕಥೆ ಇದು ಅಂದಾಗ ಅವ್ರು ಹೇಳಿದ್ರು, ನೀವೇನು ಅನ್ಯಥಾ ಭಾವಿಸಬೇಡಿ, ಅವಳ ಯಜಮಾನರ ಸಮಾಧಿ ಮಾಡಿದ್ದಾರೆ ಒಂದು ಕಡೆ, ಆ ಸಮಾಧಿ ಹತ್ರನೇ ಹೋಗಿದ್ದಾಳಷ್ಟೇ ಹೊರತು ಬೇರೆಲ್ಲೋ ಪಲಾಯನ ಮಾಡಿಲ್ಲ, ಓಡಿ ಹೋಗಿಲ್ಲ, ಗಂಡನ ಸಮಾಧಿ ಹತ್ತಿರ ಹೋಗಿದ್ದಾಳೆ. ಹಾಗಾದ್ರೆ ಒಳ್ಳೆ ನಾನು ಅಲ್ಲೇ ಹೋಗಿ ಅವಳನ್ನು ಮಾತಾಡಿಸಿ ಬರ್ತೇನೆ ಅಂತ ಇವನು ಸಮಾಧಿಗೆ ಹೋದನಂತೆ. ಹೋದರೆ ನೋಡ್ತಾನೆ, ಅವನ ಹೆಂಡತಿ, ಸ್ನೇಹಿತನ ಹೆಂಡತಿ ಸಮಾಧಿ ಪಕ್ಕದಲ್ಲಿ ಕೂತ್ಕೊಂಡು ಬೀಸಣಿಕೆ ಹಿಡ್ಕೊಂಡು ಗಾಳಿ ಹಾಕ್ತಾ ಇದ್ದಾಳಂತೆ ಸಮಾಧಿ. ಆಶ್ಚರ್ಯ ಆಗೋಯ್ತು ಅವನಿಗೆ.
ನಮ್ಮ ದೇಶವೇ ಸಂಸ್ಕೃತಿಯಲ್ಲಿ ಶ್ರೇಷ್ಠ ಅಂತ ಅಂದ್ಕೊಂಡಿದ್ದೇವೆ. ಈ ಅಮೇರಿಕ ಮೀರಿಸಿದೆ ನಮ್ಮ ದೇಶವನ್ನು. ಎಷ್ಟು ಪ್ರತಿಭಕ್ತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಗಂಡನ ಸಮಾಧಿಗೆ ಹೋಗಿ ಗಾಳಿ ಹಾಕ್ತಾ ಇದ್ದಾರೆ. ನಮ್ಮಲ್ಲಿ ಹಾಕೋದಿಲ್ಲ ಹಾಗೆ, ಸಮಾಧಿಗೆ ಗಾಳಿ ಗಿಳಿ ಹಾಕೋದಿಲ್ಲ. ನಮ್ಮದು ಇದ್ದಾಗೆ ಹಾಕೋದಿಲ್ಲ. ಫ್ಯಾನ್ ಇಟ್ಕೊಳ್ರಿ ಅಂತಾರೆ, ಇದ್ದಾಗಲೇ ಹಾಕೋದಿಲ್ಲ. ಇನ್ನು ಹೋದ ಮೇಲೆ ಎಲ್ಲಿ ಹಾಕ್ತಾರೆ. ಅವಳು ಹಾಗಲ್ಲ, ಅಲ್ಲಿ ಹೋಗಿ ಗಾಳಿ ಹಾಕ್ತಾ ಇದ್ದಾಳೆ ಗಂಡನ ಸಮಾಧಿಗೆ. ಭಾರೀ ಸಂತೋಷದಿಂದ ಪ್ರಶಂಸೆ ಮಾಡಿದ್ದಂತೆ. ನಾನು ಹೆಮ್ಮೆ ಪಟ್ಟಿದ್ದೆ ನಮ್ಮ ದೇಶದ ಸಂಸ್ಕೃತಿ ಅಂತ. ಇವತ್ತು ನಮಗೆ ನಾಚಿಕೆ ಆಗ್ತಾ ಇದೆ. ನಿಮ್ಮ ದೇಶ ಅಮೇರಿಕಾ ದೇಶ ಅದ್ಭುತವಾದ ದೇಶ, ಎಷ್ಟು ಸಂಸ್ಕೃತಿ, ಎಷ್ಟು ಪ್ರತಿಭಕ್ತಿ ಅಂತೆಲ್ಲ ಅವಳನ್ನು ಭಾರೀ ಹೊಗಳಿದ. ಅವಳು ಹೇಳಿದಂತೆ, ನಮ್ಮ ಯಜಮಾನರು ಬದುಕಿದಾಗ ಒಂದು ಮಾತು ಹೇಳಿದರು, ನಾನು ಸತ್ತು ನನ್ನ ಸಮಾಧಿ ಸಿಮೆಂಟ್ ಒಣಗೋ ತನಕ ಇನ್ನೊಂದು ಮದುವೆ ಮಾಡ್ಕೋಬೇಡ ಅಂತ ಹೇಳಿದರು. ಅದಕ್ಕೋಸ್ಕರ ಗಾಳಿ ಹಾಕ್ತಾ ಇದ್ದೀನಿ. ಸಿಮೆಂಟ್ ಬೇಗ ಒಣಗಿದರೆ ಇನ್ನೊಂದಕ್ಕೆ ಪರ್ಮಿಷನ್ ಸಿಗ್ತದೆ ಅಂತ ಅಷ್ಟರ ಮಟ್ಟಿಗೆ ಬೆಲೆ ಕೊಟ್ಟಿದ್ದಾಳೆ. ಇದು ಅಮೇರಿಕದ ಪರಿಸ್ಥಿತಿ ಹೇಗಿದೆ ನೋಡಿ. ಅವನು ಕೈ ಜೋಡಿಸಿದ, ನಾನು ಸುಮ್ಮನೆ ಹೊಗಳಿದ್ನಲ್ಲ ನಿನ್ನ. ಇದು ಪರದೇಶದ ಸಂಸ್ಕೃತಿ. ಅಕಸ್ಮಾತ್ ಹೆಚ್ಚು ಕಡಿಮೆ ಆದಾಗಲೇ ಬೇರೆ ವ್ಯವಸ್ಥೆ ಆಗಿ ಹೋಗಿಬಿಟ್ಟಿರ್ತದೆ. ಅದಕ್ಕೆ ಹಂಗೆ ಹೇಳಿದ್ನಂತವನು, ಸಿಮೆಂಟ್ ಒಣಗೋ ತನಕನಾದರೂ ಸ್ವಲ್ಪ ತಾಳು ಅಂತ. ಇದು ನಮ್ಮ ದೇಶದ ಸಂಸ್ಕೃತಿಗೂ ಬೇರೆ ದೇಶದ ಸಂಸ್ಕೃತಿಗೂ ಇರೋ ವ್ಯತ್ಯಾಸ ಇದು. ಅದಕ್ಕೆ ಅಲ್ವೇ ಆ ವಿವೇಕಾನಂದರು ಅಮೇರಿಕಕ್ಕೆ ಹೋದಾಗ ಅವರಿಗೊಂದು ಅವಕಾಶ ಕೊಟ್ಟರಂತೆ ಮಾತಾಡಿ ಅಂತ. ಅಲ್ಲಿ ಎಲ್ಲರೂ ಮಾತಾಡುವಾಗ, ಉಪನ್ಯಾಸ ಮಾಡುವಾಗ ಲೇಡೀಸ್ ಆ್ಯಂಡ್ ಜೆಂಟ್ಲ್ಮನ್ ಅಂತಲೇ ಹೇಳಿ ಶುರು ಮಾಡ್ತಿದ್ರಂತೆ. ಆದರೆ ವಿವೇಕಾನಂದರು ಮಾತ್ರ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಮಾತೆಯರೇ ಅಂತ ಶುರು ಮಾಡಿದರೆ ಅಷ್ಟು ಚಪ್ಪಾಳೆ ಬಿತ್ತಂತೆ. ನಮಗೆಲ್ಲ ಬರೀ ಲೇಡೀಸ್ ಆಗೇ ಕಾಣಿಸ್ತಾ ಇದ್ದಾರೆ, ವಿವೇಕಾನಂದರಿಗೆ ಅಕ್ಕ ತಂಗಿಯರಾಗಿ ಕಾಣಿಸ್ತಾ ಇದ್ದಾರೆ ಹೆಣ್ಣುಮಕ್ಕಳೆಲ್ಲ. ಇದು ಸಂಸ್ಕೃತಿ, ಭಾರತದ ಸಂಸ್ಕೃತಿ. ಅದು ಯಾರನ್ನು ನೋಡಿದರೂ ಧನ್ಯೋ ಮಾತೃಮುಖ ಸುತಃ ಅಂತ, ತಾಯಿ ಮುಖ ಕಾಣಬೇಕಂತೆ ಗಂಡಸರಲ್ಲಿ. ಹೆಣ್ಣು ಮಕ್ಕಳಲ್ಲೆಲ್ಲ ಮಾತೃಮುಖ ಕಾಣಬೇಕಂತೆ, ಗಂಡಸರಲ್ಲಿ ಪಿತೃಮುಖ ಅಂತ ಉಂಟು. ಹಾಗೆ ಇದು ಭಾರತದ ವೈಶಿಷ್ಟ್ಯ ಅಂತ. ಅದಕ್ಕೆ ವ್ಯಾಸರು ಬರೀತಾರೆ, ಸ್ವರ್ಗದಲ್ಲಿರುವ ದೇವತೆಗಳು ಕೂಡ ಭೂಮಿಯಲ್ಲಿ ಬಂದು ಇಲ್ಲಿ ಒಂದಿಷ್ಟು ದಿವಸ ಇದ್ದು ಹೋಗೋಣ ಅಂತ ಬಯಸ್ತಾರಂತೆ. ಬೇರೆ ಕಡೆ ಒಂದು ಕಲ್ಪ ಆಯುಷ್ಯ ಇದ್ದರೂ ಕೂಡ ಭಾರತದಲ್ಲಿ ಒಂದು ಕ್ಷಣ ಆಯುಷ್ಯ ಸಿಕ್ಕರೆ ಎಂಥ ಕ್ಷೇತ್ರಗಳು, ಎಷ್ಟು ಸನ್ನಿಧಾನ, ಎಷ್ಟು ನದಿಗಳು, ಎಷ್ಟು ಪರ್ವತಗಳು, ಎಷ್ಟು ಗಿಡ ಮರಗಳು, ಎಲ್ಲದರಲ್ಲೂ ಭಗವಂತನ ಸನ್ನಿಧಾನ. ಆದ್ದರಿಂದ ನಾವು ನೆಲಕ್ಕೂ ಪೂಜೆ ಮಾಡ್ತೇವೆ, ಮರಕ್ಕೂ ಪೂಜೆ ಮಾಡ್ತೇವೆ, ಕಲ್ಲಿಗೆ ಪೂಜೆ ಮಾಡ್ತೇವೆ. ನಮ್ಮ ದೇಶದಲ್ಲಿ ಮಾಡ್ತೀವಿ ನಾವು. ನೆಲಕ್ಕೆ ಪೂಜೆ, ಭೂಮಿ ಪೂಜೆ ಅಂತ ಮಾಡ್ತೀವಿ, ಕಲ್ಲಿಗೆ ಪೂಜೆ ಮಾಡ್ತೀವಿ, ತುಳಸಿ ಗಿಡಕ್ಕೆ ಪೂಜೆ ಮಾಡ್ತೀವಿ. ಯಾಕೆ? ಎಷ್ಟು ದೇವತೆಗಳು ಬೇರೆ ಬೇರೆ ರೂಪದಿಂದ ಇದ್ದಾರೆ. ಇಂಥ ಸಂಸ್ಕೃತಿ ಭಾರತದ್ದು. ಇದು ಭರತನ ಹೆಗ್ಗಳಿಕೆ. ಇದೇ ಭರತ ಇಂಥ ದೇಶ ಕಟ್ಟಿ 60 ವರ್ಷದವರೆಗೆ ಆಳಿ ಕೊನೆಗೆ ತಾನು ತನ್ನ ಮಗ ಸುಮತಿ ಎನ್ನುವವನಿಗೆ ಈ ದೇಶವನ್ನು ಒಪ್ಪಿಸಿ ತಾನು ಕಾಡಿಗೆ ಹೋಗ್ತಾನೆ. ವಾನಪ್ರಸ್ಥಾಶ್ರಮ ಅಂತ ಕಾಡಿಗೆ ಹೋಗ್ತಾನೆ. ಆಮೇಲೆ ಮುಂದೆ ಅವನೇ ಮುಂದೆ ಜಡಭರತನಾಗಿ ಹುಟ್ಟುತ್ತಾನೆ, ಜಿಂಕೆಯಾಗಿ ಹುಟ್ಟುತ್ತಾನೆ, ಜಡಭರತನಾಗ್ತಾನೆ. ಅವನ ಕಥೆ ಎಲ್ಲ ಬರ್ತದೆ. ನಾಳೆ ದಿನ ಮುಂದುವರಿಸ್ತಾನೆ. ಕೃಷ್ಣ.